ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಇದಾನೀಂ ಅಸ್ಮಾಕಂ ಪ್ರವಚನ ದಿನೇಶು ಉತ್ತಮಂ ಪ್ರವಚನಂ ವೇದಾಂತ ಶಾಸ್ತ್ರೇ ಸಾಧನಾನಿ ಇತಿ ವಿಷಯಃ. ಯದ್ಯಪಿ ವೇದಾಂತ ಮಾರ್ಗೇ ಶ್ರವಣ ಮನನ ನಿಧಿಧ್ಯಾಸನಾನಿ ಸಾಕ್ಷಾತ್ ಸಾಧನಾನಿ ಇತಿ ಉಚ್ಯಂತೆ, ತಥಾಪಿ ಆರಂಭತಃ ಸಾಧನಂ ವೇದಾಂತ ಮಾರ್ಗಃ ಏವಂ ಆರಭ್ಯತೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಪರಮಾತ್ಮ ನಮ್ಮೆಲ್ಲರ ಹೃದಯದಲ್ಲಿದ್ದುಕೊಂಡು ಚೇತನನಾಗಿ ನಮ್ಮ ದೇಹೇಂದ್ರಿಯಗಳಿಗೆ ಬೇಕಾದ ಶಕ್ತಿಯನ್ನು ಮತ್ತು ಜ್ಞಾನವನ್ನು ಕರುಣಿಸಿ ಅವನು ಯತಃ ಪ್ರವೃತ್ತಿರ್ಭೂತಾನಾಂ ಸಕಲ ಭೂತಗಳ ಸಕಲ ಪ್ರವೃತ್ತಿಗೂ ಸಾನ್ನಿಧ್ಯ ಮಾತ್ರದಿಂದ ಉಪಾದಾನ ಕಾರಣನೂ ನಿಮಿತ್ತ ಕಾರಣನೂ ಆಗಿದ್ದಾನೆ. ಇನ್ನು ಏನ ಸರ್ವಮಿದಂ ತತಂ, ಜಗತ್ತಿನ ಸಮಸ್ತವನ್ನು ಕೂಡ ತನ್ನ ಸ್ವರೂಪದಿಂದ ವ್ಯಾಪಿಸಿಕೊಂಡು ಸಕಲ ಸಾಧನ ರೂಪವಾಗಿಯೂ ಸಕಲ ಹೊರಗಿನ ಎಲ್ಲ ರೂಪದಿಂದಲೂ ಇದ್ದುಕೊಂಡು ನಮಗೆ ನಾನಾ ವಿಧವಾದಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ನಡುವೆ ನಮಗೆ ಸಾಮಾಜಿಕ ವ್ಯವಸ್ಥೆಯಿಂದಲೋ ಅಥವಾ ಕೌಟುಂಬಿಕ ಅಥವಾ ಆಶ್ರಮ ಧರ್ಮ ಅಥವಾ ಮನುಷ್ಯನಾಗಿ ಏನೋ ಒಂದು ಕರ್ತವ್ಯ ಅಂತ ಒಂದು ಬಂದಿರುತ್ತೆ. ಆ ಕರ್ತವ್ಯವನ್ನು ಮಾಡುವಾಗ ಈಶ್ವರನ ಶಕ್ತಿಯನ್ನು ಬಳಸ್ಕೋತಾ ಇದ್ದೀವಿ, ಈಶ್ವರನ ಚೈತನ್ಯದಿಂದ ಜ್ಞಾನ ಬಂದಿದೆ, ಹೊರಗಡೆ ಅವನೇ ಎಲ್ಲ ರೂಪದಿಂದಲೂ ನಿಂತ್ಕೊಂಡು ನಮ್ಮ ಕರ್ತವ್ಯಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾನೆ. ಆದರೆ ಯಾಕೋ ನಾನು ಮಾಡ್ದೇನೋ ಅಂಥ ಒಂದು ಅಹಂ ಇದೆಯಲ್ಲ, ಅದು ಅಧ್ಯಾಸದಿಂದ ನಾವು ಕಲ್ತ್ಕೊಂಡಂಥ ಪಾಠ, ನಮ್ಮದೇ ತಪ್ಪು ತಿಳುವಳಿಕೆಯಿಂದ ಪಾಠ ಬಂದಿದೆಯಲ್ಲ, ಅದು ಕೂತ್ಬಿಟ್ಟಿದೆ. ಆದ್ದರಿಂದ ಯಾವ ಕರ್ಮ ಮಾಡಬೇಕು ಅನ್ನೋಕ್ಕಿಂತಲೂ ಕರ್ಮವನ್ನು ಅಂದರೆ ಕರ್ತವ್ಯವನ್ನು ಹೇಗೆ ಮಾಡಬೇಕು ಅನ್ನೋದೇ ವೇದಾಂತ ಮಾರ್ಗದ ಪ್ರಥಮ ಸೋಪಾನ. ಹೇಗೆ ಕರ್ಮವನ್ನು ಮಾಡಬೇಕು? ಕರ್ಮವನ್ನು ಈಶ್ವರಾರ್ಪಣೆ ಮಾಡಬೇಕು ಅಂತ ಒಂದು ಹೇಳ್ತಾರೆ. ನಾನು ಈಶ್ವರಾರ್ಪಣೆ ಮಾಡೋಕ್ಕೆ ನಮ್ಮದೊಂದು ಹೇಳ್ಕೊಳ್ಳೋಕ್ಕೆ ಅಧಿಕಾರ ಇಲ್ಲ. ಅವನ ಶಕ್ತಿ, ಅವನದೇ ಆದಂಥ ಇಂದ್ರಿಯಗಳು, ಅವನ ಅರಿವು, ಅವನೇ ಹೊರಗಿರುವಂಥ ಸಾಧನ ಎಲ್ಲವನ್ನೂ ಅವನೇ ಮಾಡ್ತಾ ಇದ್ರು. ನಮ್ಮ ಅಭಿಮಾನ ಏನು ಅಂದರೆ, ನಾನಿವತ್ತು ಚೆನ್ನಾಗಿ ಪ್ರವಚನ ಮಾಡಿದೆ, ಅಲ್ಲ ಒಳಗಡೆ ತಿಂದಿರೋ ಆಹಾರ ಜೀರ್ಣ ನಾನು ಮಾಡ್ಕೊಳ್ಳಿಲ್ಲ, ತಿನ್ನೋ ಕೆಲಸ ಮಾಡಿದ್ದೀನಿ. ಆ ಜೀರ್ಣವನ್ನು ಭಗವಂತ ವೈಶ್ವಾನರನಾಗಿದ್ದುಕೊಂಡು ಆಹಾರವನ್ನು ಜೀರ್ಣ ಮಾಡಿ ಅದಕ್ಕೆ ಆಯಾಯ ಇಂದ್ರಿಯಗಳಿಗೆ ಹಂಚಿ ಅಲ್ಲಿ ಅದಕ್ಕೆ ಬೇಕಾದ ಪ್ರಾಣಶಕ್ತಿಯನ್ನು ಜ್ಞಾನಶಕ್ತಿಯನ್ನು ಅನುಗ್ರಹ ಮಾಡಿ ಒಳಗಡೆಯಿಂದ ಯೋಚನೆ ಮಾಡಿದ ಕೂಡಲೇ ಮಾತು ಹೊರಗೆ ಬರಬೇಕು, ಏನು ಮಾತು ಬರಬೇಕೋ ಅದು ಬರಬೇಕು. ಹಾಗೆ ಅನುಗ್ರಹ ಮಾಡ್ತಾ ಇದ್ರು ಕೂಡ 5 ದಿವಸ ಒಳ್ಳೆ ಪ್ರವಚನ ಮಾಡಿಬಿಟ್ರು ಅಂತ ನಾನು ಅಹಂಕಾರ ಮಾಡಿದರೆ ಅಂದರೆ ಆ ಬುದ್ಧಿ ನನ್ನಲ್ಲಿ ಬಂದರೆ
ಅದು ನನ್ನ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡಂಥ ಒಂದು ಭಾವ. ಆದ್ದರಿಂದಲೇ ಈಶ್ವರಾರ್ಪಣೆ ಅನ್ನೋದು ಕೂಡ ಒಂದು ರೀತಿಯಾಗಿ ನಂದಾದ್ಮೇಲೆ ತಾನೇ ಈಶ್ವರಾರ್ಪಣೆ ಮಾಡೋದು. ಈಗ ಏನಾಗಿದೆ ಅಂದರೆ ನಾನು ಮಾಡಿದ್ದೀನಿ ಅಂತ ಒಂದು ಭಾವ ಇರೋದ್ರಿಂದ ಭಗವದ್ ಅರ್ಪಣೆಯನ್ನು ಮಾಡಬೇಕು, ಭಗವದ್ ಅಭ್ಯರ್ಚನ, ಭಗವಂತನ ಪೂಜೆ, ನಮ್ಮ ಕರ್ತವ್ಯವನ್ನು ಈಶ್ವರ ಪೂಜೆಯಿಂದ ಮಾಡಬೇಕು ಅಂತ ಅಲ್ಲಿಂದ ಆ ಅಧ್ಯಾಸದ ಅಹಂಭಾವವನ್ನು ಬಿಡಿಸ್ತಾ ಇದ್ದಾರೆ. ಕರ್ಮಯೋಗದ ಮೊದಲನೇ ಮೆಟ್ಲೆ ಭಗವಂತನಲ್ಲಿ ಭಕ್ತಿಯನ್ನು, ಪ್ರೇಮವನ್ನು ಬೆಳೆಸ್ಕೊಂಡು ಆ ಪ್ರೇಮದಿಂದ ಭಗವಂತನನ್ನು ನಾನು ನನ್ನ ಕರ್ತವ್ಯದಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ಅವನಿಗೆ ಅಷ್ಟು ಯೋಗ್ಯತೆ ಇಲ್ಲ. ಈಶ್ವರನೇ ಎಲ್ಲ ಅನ್ನೋ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲಿರೋದ್ರಿಂದ, ಅವನೇ ಎಲ್ಲ ರೂಪದಿಂದ ನಡೆಸ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಲ್ಲದೇ ಇರೋದ್ರಿಂದ ಏನೇನು ನಾವು ಮಾಡ್ತೀವೋ, ಕಸ ಗುಡಿಸಿರಬಹುದು ಅಥವಾ ಏನೋ ಮಾಡಿರಬಹುದು, ನಾನು ಮಾಡಿದ್ದೀನಿ ಅಂತ ಒಂದು ಭಾವ ಇದ್ದೇ ಇದೆ. ಯಾಕೆಂದರೆ ದೇಹೇಂದ್ರಿಯಲ್ಲಿ ನಾನು ಇದೆಯಲ್ಲ, ಇದು ನಾನಾಗಿದ್ದೀನಿ ಅಂತ ನಮ್ಮ ಗಟ್ಟಿಯಾದ ಬುದ್ಧಿ ಇದೆಯಲ್ಲ, ಇದೇನೋ ನಮ್ಮ ಸ್ವಾತಂತ್ರ್ಯ ಇದೆ ಅಂತ. ಏನು ಸ್ವಾತಂತ್ರ್ಯ ಇದೆಯೋ ಏನೋ, ಯಾವ ಕೈಕಾಲಲ್ಲೂ ಯಾವಾಗ ಬೇಕಾದರೂ ಶಕ್ತಿಯನ್ನು ಏನು ಬೇಕಾದ್ರೂ ಕಿತ್ಕೋಬಹುದು. ಆದರೂ ಕೂಡ ನಮಗೊಂದು ಅಭಿಮಾನ ಇದೆ. ಈ ದೇಹೇಂದ್ರಿಯಾಭಿಮಾನವನ್ನು ಮೊದಲು ಕರ್ಮದಲ್ಲಿ ಬಿಡಬೇಕು ಅನ್ನೋಕ್ಕೋಸ್ಕರವಾಗಿ ಅಲ್ಲಿ ಕರ್ಮಯೋಗದಲ್ಲಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು ಅಂತ ಹೇಳಿದರು. ಅದಾದ ಮೇಲೆ ಆ ಕರ್ಮದ ಅಭಿಮಾನವನ್ನು, ಫಲವನ್ನು ತ್ಯಾಗ ಮಾಡು. ಅಭಿಮಾನ ತ್ಯಾಗ ಮಾಡೋದಕ್ಕೆ ಕಾರಣ ಇದೆ, ಈಶ್ವರನೇ ನಡೆಸ್ತಾ ಇರೋದ್ರಿಂದ. ಫಲ ಅನ್ನೋದು, ನೀವು ಫಲದಲ್ಲಿ ನಿಮ್ಮ ಹತೋಟಿ ಇಲ್ಲ, ನಿಮ್ಮ ನಿರೀಕ್ಷಣೆಗೆ ಫಲ ಆಗೋದು ಇಲ್ಲ. ಅಂದ್ಕೋಬೋದು, ಅಡುಗೆ ಮಾಡ್ಬೋದು, ಅಡುಗೆ ಚೆನ್ನಾಗಾಗೋದು ನಮ್ದಲ್ಲ. ಪ್ರವಚನ ನಾನು ಮಾಡಬಹುದು, ಪ್ರವಚನ ಚೆನ್ನಾಗಾಗತ್ತೆ ಅನ್ನೋದು ನನ್ನ ಕೈಲಿ ಇಲ್ಲ. ಅಂದರೆ ಕ್ರಿಯೆಯು ನಿನ್ನ ಕೈಲಿದೆ ಅನ್ನೋದನ್ನು ಸ್ವಲ್ಪ ಒಪ್ಕೊಂಡ್ರು. ಅಂದರೆ ಸಾಮಗ್ರಿಗಳು ನಮ್ದಾಗಿರೋದ್ರಿಂದ ಅಲ್ಲೂ ನಮ್ಮದು ಇಲ್ಲ, ಆದರೂ ಒಪ್ಕೊಂಡ್ರು. ಫಲ ಎಲ್ಲೋ ಇದೆ, ಫಲಕ್ಕೆ ದೈವ ಇದೆ, ಮುಂದಿನ ಕಾಲ ನಡುವೆ ಇದೆ. ಆ ಕ್ರಿಯೆಗೆ ಏನು ಫಲ ಆಗಬೇಕೋ, ಏನು ನಡಿಬೇಕೋ ಈಶ್ವರನಿಗೆ ಗೊತ್ತು. ಆದ್ದರಿಂದ ಫಲಾಪೇಕ್ಷೆಯನ್ನು ಬಿಡಿದ್ರು. ಫಲಾಪೇಕ್ಷೆ ಬಿಡು ಅಂದರೆ ಫಲ ಆಗಲ್ಲ ಅಂತ ಅರ್ಥ ಅಲ್ಲ. ಫಲದಲ್ಲಿ ಹೀಗೆ ಆಗಬೇಕು ಅನ್ನೋ ಆಗ್ರಹ ಬಿಡು. ಫಲದಲ್ಲಿ ಆಸಕ್ತಿ ಇದ್ದರೆ ಅವನೇನು ಮಾಡ್ತಾನೆ, ಫಲ ಆಯಿತು ಅಂದರೆ ಎಂಥ ಫಲ ಮಾಡಬೇಕು, ಹೆಂಗೆ ಮಾಡಿದೆ ನಾನು ಅಂತಾನೆ. ಫಲ ಆಗಲಿಲ್ಲ, ಅಯ್ಯೋ ಆಗಲೇ ಇಲ್ವಲ್ಲ ಅಂತ ಕುಸಿತಾನೆ. ಆದ್ದರಿಂದ ಫಲಾಸಕ್ತಿ, ಫಲಾಭಿಸಂಧಿ ವರ್ಜಿತ ಅಂಥೇಳಿ ಅದನ್ನು ಆರಂಭದಲ್ಲಿ ಹೇಳ್ಕೊಟ್ಟಿದ್ದಾರೆ. ಫಲಾಭಿಮಾನ, ಕರ್ಮಾಭಿಮಾನ ಇದೆರಡನ್ನು ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಾಗ ಒಂದು ಕಷ್ಟ ಇದೆ. ಕರ್ಮದಲ್ಲಿ ಈ ಅನುಕೂಲ ಪ್ರತಿಕೂಲಗಳು ಬರ್ತಾನೆ ಇರುತ್ತೆ. ಬೆಳಗ್ಗೆ ಧ್ಯಾನ ಕೂತ್ರೆ ಮೈ ಕೂಕೋತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಜಗತ್ತಲ್ಲೆಲ್ಲ ಅಡಗಿದ ಮೇಲೆ ನಾನು ಧ್ಯಾನ ಮಾಡ್ತೀನಿ ಅಂದರೆ ಹೇಗೆ ಅಡಗತ್ತದು? ಆದ್ದರಿಂದ ದ್ವಂದ್ವ ಸಹಿಷ್ಣು ಅಂತ ಹೇಳಿದ್ದಾರೆ. ದ್ವಂದ್ವಗಳು, ಪ್ರತಿಕೂಲ ಅನ್ನೋದು ನಿಮ್ಮ ಜೀವನದಲ್ಲಿ ಜೊತೆಯಲ್ಲಿದ್ದೆ. ಇಷ್ಟನ್ನು ಇಟ್ಕೊಂಡು ನೀವು ಕರ್ಮಯೋಗವನ್ನು ಆರಂಭ ಮಾಡು. ಅದನ್ನು ಯಾತಕ್ಕೆ ಮಾಡು ಅಂದರೆ ಮುಂದೆ ಸೋಪಾನಗಳು ಬೆಳಿಬೇಕಲ್ಲ, ಹಾಗೆ ಬೆಳೀತಾ ಹೋಗಬೇಕು ಅಂತ. ನೀವು ಒಂದು ನೆನಪಿಟ್ಕೋಬೇಕು, ಕರ್ಮಯೋಗ ಶುರು ಮಾಡಿದೀವಿ ಅಂದರೆ ಮುಂದಕ್ಕೆ ಯಾವತ್ತಿಗೂ ಕರ್ಮಯೋಗ ಇದ್ದದ್ದೇ ಇದು. ಇದಾಯಿತು ಮುಂದಕ್ಕೆ ಹೋದ್ವಿ ಅಂದರೆ ಇದನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಕರ್ತವ್ಯ ಏನು ಅನ್ನೋದು ಬದಲಾಗಬಹುದು. ಇವತ್ತು ಈ ಕರ್ಮ ಇರ್ಬೋದು, ಇನ್ನೊಂದು ಕರ್ಮ ಇರ್ಬೋದು, ಆದರೆ ಕರ್ಮಯೋಗ ಕೊನೆಯವರೆಗೂ ಜೀವನದಲ್ಲಿ ಇದ್ದೇ ಇರುತ್ತೆ. ಆದ್ದರಿಂದ ಕರ್ಮಯೋಗ ಮುಗೀತೋ ಮುಂದಿನ ಯೋಗಕ್ಕೆ ಹೋಗ್ತೇನೆ ಅಂದರೆ ಕರ್ಮಯೋಗ ಅನ್ನೋದು ಮುಗಿಯೋದೇ ಇಲ್ಲ. ಜ್ಞಾನಿಯಾದಾಗ ಅವನು ಕರ್ಮಯೋಗ ಅಂತ ಹೇಳೋಲ್ಲ ಅಷ್ಟೇ, ಅವನು ಹೀಗೆ ಕರ್ಮ ಮಾಡ್ತಾ ಇರ್ತಾನೆ. ಏನಪ್ಪ ಅಂದರೆ ಅವನಿಗೆ ಸಹಜವಾಗಿ ಅಭಿಮಾನ ಬಿಟ್ಟಿರ್ತಾನೆ. ನಾನು ಅವನ ಕರ್ತೃತ್ವ ಬುದ್ಧಿಯೇ ಇಲ್ಲಿರೋದ್ರಿಂದ ಇನ್ನು ಅಭಿಮಾನ ನಾವಾದರೆ ನಾನು ಮಾಡಿದ್ದೀನಿ ಅನ್ನೋದನ್ನು ಒಂದು ಮನಸ್ಸಿಗೆ ಬಂದಾಗ ನಾನು ಮಾಡಿದ್ದೀನಿ ಅಂತ ಅಂದ್ಕೋಬಾರ್ದು, ಈಶ್ವರಾಗಿ ನಡಿಬೇಕು ಅಂತ ನಮ್ಮ ಭಾವ ಇದೆ. ಅವನು ಮಾಡ್ಕೊಡೋದ್ರಿಂದ ಅಂದ್ಕೊಳ್ಳೋದೇ ಇಲ್ಲ. ಕರ್ತೃತ್ವ ಬುದ್ಧಿಯಲ್ಲಿರೋದ್ರಿಂದ ಜ್ಞಾನವಾದ ಮೇಲೂ ಕೊನೆಯ 95-98 ಕೊನೆಯ ಉಸಿರಿನವರೆಗೂ ಕರ್ಮಯೋಗ ಇದ್ದೇ ಇರುತ್ತೆ. ಕರ್ಮಯೋಗ ಅನ್ನೋ ಶಬ್ದವಿಲ್ಲದೆ ಹೋದರೂ ಕರ್ಮವನ್ನು ಈಶ್ವರ ಸೇವೆಯಾಗಿ ಮಾಡೋದಿದ್ದೇ ಇರುತ್ತೆ. ಇದು ಒಂದಾಯಿತು. ಇದು ಮೊದಲನೇ ಮೆಟ್ಲಾದ ಮೇಲೆ ಈ ಚಿತ್ತಶುದ್ಧಿ ಬರುತ್ತೆ ಅಂತ ಹೇಳಿದ್ವಲ್ಲ, ಈ ಚಿತ್ತಶುದ್ಧಿಗೆ ಅರ್ಥ ಏನು ಅಂತ ಒಂದು ಗೊತ್ತಾಗಬೇಕು. ಎಲ್ಲರೂ ಹೇಳ್ತಾರೆ ಚಿತ್ತಶುದ್ಧಿ ಆಗೋನೇನೋ ಅದನ್ನು ತಿಕ್ಕಿ ಬಟ್ಟೆ ಹಾಗೆ ಹೀಗೆ ತೋರ್ಸೋಕೆ ಬರುತ್ತಾನ. ಅದಕ್ಕೆ ಹೊರಗಿನ ಲಕ್ಷಣ ಹೇಳೋದಾದರೆ, ಯಾರಿಗೆ ವೈರಾಗ್ಯ ಉಂಟಾಗಿದೆಯೋ, ಯಾರಿಗೆ ಅಂತಃಕರಣ ಒಂದು ಹೇಳಿದ್ದಂತ ತಿಳ್ಕೊಳ್ಳೋದ್ರಲ್ಲಿ ಏಕಾಗ್ರತೆ ಬರುತ್ತೋ, ನಿದ್ದೆ ಬರದೆ ವಿಕ್ಷೇಪವಾಗದೆ ಮನಸ್ಸು ಎಲ್ಲಿ ಬೇಕೋ ಭಗವಂತನ ವಿಚಾರದಲ್ಲಿ ಸದ್ವಿಚಾರ ನಿಲ್ಲತ್ತೋ, ಆವಾಗ ಅದು ಚಿತ್ತಶುದ್ಧಿ ಬಂತು ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ. ಹೌದಪ್ಪ, ನಾನು ಪ್ರವಚನ ಕೂತಾಗ ಮನಸ್ಸು ಶಾಂತವಾಯಿತು, ಚೆನ್ನಾಗಿ ಅರ್ಥವಾಗ್ತಾ ಇತ್ತು, ಅದರಲ್ಲಿ ಮನಸ್ಸು ನಿಂತಿದೆ, ಹೊರಗಿನ ಪ್ರಪಂಚದ ಭೋಗಗಳು ಯಾವುದೂ ಕೂಡ ಎಳೀತಾ ಇಲ್ಲ, ಭಗವದ್ಭಕ್ತಿ ಭಗವತ್ ಪ್ರೇಮ ಇದೆ, ವೈರಾಗ್ಯ ಮುಖ್ಯ. ಅದು ವೈರಾಗ್ಯ ಬಂದಿದೆ ಅಂದರೆ ಚಿತ್ತಶುದ್ಧಿ ಅಂತ ಕಷಾಯ ಭಕ್ತಿ ಕರ್ಮಾಣಿ ಅಂತ ಶಾಸ್ತ್ರ ಹೇಳಿದೆ. ಇದಿಷ್ಟು
ಕರ್ಮಯೋಗದ ಫಲ ಚಿತ್ತಶುದ್ಧಿ ಅಂದರು. ಇದರಲ್ಲಿ ಜ್ಞಾನ, ಇದ್ರ ಭಾಗವತದ್ದು ನಾನು ಹೇಳಿದ್ದೆ, ಶ್ರೀಮದ್ ಭಾಗವತದ ಶ್ಲೋಕ ಪೂರ್ತಿ ಬರಲಿಲ್ಲ. ಕಷಾಯ ಭಕ್ತಿ ಕರ್ಮಾಣಿ, ಕಷಾಯ ಅಂದರೆ ಅಂತಃಕರಣದ ದೋಷಗಳನ್ನು ಬೇಯಿಸೋದು ಅಂತ. ಕರ್ಮಾಣಿ ಕಷಾಯ ಭಕ್ತಿಯೈ ಹೇಳ ಏನಿದೆ, ಅಂತಃಕರಣದಲ್ಲಿ ಕಷಾಯ, ಚಾಂಚಲ್ಯ, ಆಮೇಲೆ 4 ತಾನೇ ದೋಷ, ರಸಾಸ್ವಾದ ಅಂದರೆ ಸಾಧನೆ ಮಾಡಿದಾಗ ಒಂದು ಆನಂದ ಬರುತ್ತಲ್ಲ, ಪರವಾಗಿಲ್ಲ ಸಾಧನೆ ಗೆದ್ದೆ ಅಂದರೆ ಅದೊಂದು ದೋಷ. ಇದು ಮಲ, ಗೊತ್ತಾಗದೇ ಇರೋದು ಕಷಾಯ, ನಿದ್ದೆ ಮಾಡೋದು ಮಲ, ಬೇರೆ ಕಡೆ ಆ ಕಡೆ ಈ ಕಡೆ ಹೋಗೋದು ಚಾಂಚಲ್ಯ ಚಂಚಲ, ರಸಾಸ್ವಾದ, ಹೀಗೆ 4 ದೋಷವನ್ನು ಚಿತ್ತದಲ್ಲಿ ಹೇಳ್ತಾರೆ. ಅದು ಧ್ಯಾನ ಯೋಗಕ್ಕೆ ಮುಂದೆ ಹೇಳ್ಕೋತಾರೆ. ಆರಂಭದ ಕರ್ಮದಲ್ಲೂ ಆಗತ್ತೆ. ಇದು ಯಾವಾಗ ಮನುಷ್ಯನಿಗೆ ಬರುತ್ತೆ ಅಂದರೆ, ಈ ಮಲ ಅಥವಾ ಚಾಂಚಲ್ಯ ಅಂದರೆ ವಿಕ್ಷೇಪ ಅಂತ ಹೇಳ್ತಾರಲ್ವ, ಚಾಂಚಲ್ಯ, ವಿಕ್ಷೇಪ, ಕಷಾಯ, ರಸಾಸ್ವಾದ ಅಂತ 4 ದೋಷವನ್ನು ಅಂತಃಕರಣಕ್ಕೆ ಹೇಳ್ತಾರೆ. ಅದು ಅಂತಃಕರಣ ಪ್ರೇಮವನ್ನು, ಇದನ್ನು ಭಗವಂತನನ್ನು ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆಯನ್ನು, ಪ್ರಪಂಚವನ್ನು ಅಂದರೆ ಪ್ರಪಂಚ ಅಂದರೆ ತೋರಿಕೆ ಅಂತ ನಾನು ಹೇಳ್ತಾ ಇರೋದು, ಅದರ ಬಗ್ಗೆ ಹಚ್ಕೊಳ್ಳದೆ ಇರೋದನ್ನು, ಅಂತರ್ಮುಖತೆಯನ್ನು ಎಷ್ಟು ಬೆಳೆಸ್ಕೋತಾನೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಮಗೆ ಸಾಧನ ಮಾಡೋದು ಭಾಳ ಸುಲಭವಾದ್ದು ಅಂದರೆ ಮಹಾತ್ಮರ ಸಹವಾಸ. ಇಷ್ಟೆಲ್ಲ ಸಾಧನೆ ಹೇಳ್ತೀವಲ್ಲ, ಈ ನಮ್ಮ ಅಖಂಡ ಭಾರತದಲ್ಲಿ ಭಗವದ್ಭಕ್ತಿ ಹುಟ್ಟಿರೋದು ಅಂದರೆ ಮಹಾತ್ಮರ ಜೊತೆಯಲ್ಲೇ. ನೀವು ಪುರಾಣನಾದರೂ ನೋಡಿ, ಅವತ್ತ ಭಕ್ತರ ಕಥೆ ನೋಡಿ. ಪ್ರಹ್ಲಾದನಿಗೆ ಗರ್ಭದಲ್ಲಿ ಭಕ್ತಿ ಬೀಜ ಬಿದ್ದಿದವರು ನಾರದರು, ಧ್ರುವನಿಗೆ ಮನೆಯಿಂದ ಹೊರಟಾಗ ಭಕ್ತಿಯನ್ನು ಕೊಟ್ಟವರು ಋಷಿಗಳು. ಹೀಗೆ ನಮ್ಮ ಇತಿಹಾಸದಲ್ಲಿ ಯಾರನ್ನೇ ನೋಡಿ ಅವರು ಭಕ್ತರಾದವು ಅಂದರೆ ಅವ್ರಿಗೆ ಯಾರೋ ಒಬ್ಬರು ಮಹಾತ್ಮರು, ಕೊನೆಗೆ ತಂದೆ ತಾಯಿಗಳು. ಅದು ಹೇಗೋ ಒಂದು ಭಕ್ತಿ ಅನ್ನುವಂಥ ಒಂದು ಕರುಣೆಯನ್ನು ಕೊಡ್ತಾರೆ. ಆ ಪ್ರೇಮ ಅನ್ನೋದು ನಿಧಾನವಾಗಿ ಬೆಳೆಯುತ್ತೆ. ಭಗವತ್ ಪ್ರೇಮ ಬೆಳೀತು ಅಂದರೆ ಸಾಧನೆಗಳು ಕೂಡ್ತು ಅಂತ ಅರ್ಥ. ಅಲ್ಲಿಗೆ ಶುರುವಾಯಿತು. ಅವನು ಹೇಗಾದರೂ ಮಾಡಿ ಮಹಾತ್ಮರಂಜ ಸೇರಿಸ್ಕೋತಾನೆ, ಮುಂದಿನ ಕರ್ಮಯೋಗಾದಿಗಳನ್ನು ಮಾಡ್ತಾನೆ. ಆದ್ದರಿಂದ ಸಾಧನೆಗಳ ರಹಸ್ಯದಲ್ಲಿ ಭಕ್ತಿಗೆ ಸ್ಥಾನ ಬಹಳ ದೊಡ್ಡದು. ಇಲ್ಲಿಂದ ಆರಂಭವಾದರೂ ಮುಂದಕ್ಕೂ ಹೋಗಬೇಕು. ಹೀಗೆ ಕರ್ಮಯೋಗ ಜೊತೆಯಲ್ಲಿ ಇದ್ದ ಮೇಲೆ ಏನಾಗುತ್ತೆ ಅಂದರೆ, ಮನುಷ್ಯನಿಗೆ ಈ ಭಾವನೆಗಳಿದೆಯಲ್ಲ, ಅವನಿಗೆ ರಹಸ್ಯವಾಗಿ ಪ್ರಪಂಚವನ್ನು ಏನೇನೋ ಹಚ್ಕೊಂಡಿರ್ತಾನೆ, ಯಾರ್ಯಾರನ್ನೋ ಹಚ್ಕೊಂಡಿರ್ತಾನೆ. ಅದನ್ನು ಬಿಡಿಸೋಕ್ಕೋಸ್ಕರವಾಗಿ ಉಪಾಸನೆಗಳನ್ನು ಆರಂಭ ಮಾಡ್ತಾರೆ. ಆ ಉಪಾಸನೆಗಳಲ್ಲಿ ಒಂದು ವೈದಿಕೋಪಾಸನೆ ಇರ್ಬೋದು, ಪೌರಾಣಿಕ ಇರ್ಬೋದು. ಆ ಉಪಾಸನೆಗಳು ಹೇಗೆ ಬರುತ್ತೆ ಅಂದರೆ, ಆ ಪ್ರೇಮದ ಅಭಿವ್ಯಕ್ತಿ ರೂಪವಾಗಿ ಬರ್ತಾ ಇರುತ್ತೆ. ನಿಯಮಿತವಾಗಿ ಭಜನೆ ಇರಬಹುದು, ಜಪ ಇರಬಹುದು, ಪೂಜೆ ಇರಬಹುದು, ಅಥವಾ ಇನ್ನು ಬೇರೆ ಯಾವುದೇ ಸೇವಾ ರೂಪದಲ್ಲೂ ಬರಬಹುದು. ಆ ಭಗವದ್ಭಾವನೆಯು ಚೆನ್ನಾಗಿ ಬೆಳಿಬೇಕಾದ್ರೆ ಆ ಉಪಾಸನಾ ಗುಣ ಬರುತ್ತೆ. ಅದಕ್ಕೆ ನಾವು ಭಕ್ತಿ ಯೋಗ ಅಂತೀವಿ. ನಾವು ನಿಜವಾಗಿ ಭಕ್ತಿ ಯೋಗ ಅಂದರೆ ಜ್ಞಾನವೂ ಭಕ್ತಿಯೇ, ಆದರೆ ಈ ಉಪಾಸನೆಯನ್ನು ಇಟ್ಕೊಂಡು ಭಕ್ತಿ ಯೋಗ ಅಂತ. ಭಕ್ತಿ ಯೋಗದಲ್ಲಿ ಸ್ತರಗಳಿದೆ. ಒಂದು ಮೂರ್ತಿಯನ್ನು ಇಟ್ಕೊಂಡು ಪೂಜನೆ ಮಾಡುವಂಥದ್ದು ಒಂದು ಆರಂಭ, ಅಥವಾ ಜಗತ್ತಿನಲ್ಲಿರುವಂಥ ಎಲ್ಲ ಗುಣವನ್ನು ಮಾಡಿದರೆ ವಿಭೂತಿ ಉಪಾಸನೆ, ಅಥವಾ ಇನ್ನು ಪೂರ್ಣವಾಗಿ ವಿಶ್ವವನ್ನು ಮಾಡಿದರೆ ವಿಶ್ವರೂಪೋಪಾಸನೆ ಅಂಥೇಳಿ, ಹೀಗೆ ಮೊದಲನೇ ಮೆಟ್ಲು, 2ನೇ ಮೆಟ್ಲು, ಮೇಲನೇ ಮೆಟ್ಲು ಅಂಥೇಳಿ ಭಾವನೆಯನ್ನು ಮಾಡ್ತಾ ಮಾಡ್ತಾ ಬೆಳೆಸ್ತಾ ಕಡೆಗೆ ವಿಶ್ವವನ್ನೇ ಪರಮಾತ್ಮನಾಗಿ ಉಪಾಸನೆ ಮಾಡ್ತೀವಿ. ಎಲ್ಲವೂ ಒಂದೇ, ಆದರೆ ಅವನು ಮಾಡ್ಕೊಳ್ಳೋ ಏಕಾಗ್ರತೆಗೋಸ್ಕರವಾಗಿ ಒಂದು ಪ್ರತಿಮೆಯನ್ನು ಅವನು ಇದನ್ನು ಇಟ್ಕೊಂಡು ಆರಾಧನೆ ಮಾಡ್ತೀವಿ. ಹೀಗೆ ಈ ಭಕ್ತಿ ಅನ್ನೋದು ಅಭಿವ್ಯಕ್ತಿವಾಗೋದಾದರೆ ಆವಾಗ ಅಂತಃಕರಣಕ್ಕೆ ಒಂದು ಅವಲಂಬನೆ ಸಿಗತ್ತೆ. ಸಾಧನೆಯಲ್ಲಿ ಇನ್ನು ಮೇಲಿನ ಮಟ್ಟಕ್ಕೆ ಬಂದ. ಇದು ಸಾಧನೆಯ 2ನೇ ಮೆಟ್ಲು. ಈ ಉಪಾಸನಾ ಪ್ರಕರಣದಲ್ಲೂ ಕೂಡ ನಾನು ಮುಖ್ಯವಾಗಿ ಹೇಳೋದೇನು ಅಂದರೆ, ಹೆಚ್ಚು ಏಕಾಂತದಲ್ಲಿ ಓಂಕಾರವನ್ನು ಅಥವಾ ಹೆಚ್ಚಿನ ವಿಶೇಷವನ್ನು ಹೆಚ್ಚು ಹೊತ್ತು ಮಾಡ್ತಾ ಇದ್ದರೆ ಆ ತನ್ಮಯತೆ ಬರೋದರಲ್ಲಿ ಬಲಾತ್ಕಾರವಿಲ್ಲದೆ ತಾನೇ ಮನಸ್ಸು ಆ ಕಡೆ ಎಳೆಯತ್ತಲ್ಲ, ಆವಾಗ ಅದು ಉಪಾಸನೆ ಮೈ ಒಗ್ಗಿದೆ ಅಂತ ಅರ್ಥ. ಇವನಾಗಿ ಎಳ್ಕೊಂಬಂದು ಮನಸ್ಸು ಕೂರೋದಲ್ಲ, ಬಲಾತ್ಕಾರವಾಗಿ ಅಲ್ಲ. ಅಯ್ಯೋ ನಾನು ಬಿಟ್ಟು ಇವತ್ತು ಮಾಡಲಿಲ್ಲ ಅನ್ನೋಕ್ಕೆ ಶುರುವಾಗತ್ತೆ. ಅಯ್ಯೋ ಇವತ್ತು ನಾನು ಭಜನೆ ಮಾಡಲಿಲ್ಲ, ಇವತ್ತು ನಾನು ಆರಾಧನೆ ಮಾಡಲಿಲ್ಲ, ಇವತ್ತು ನಾನು ಆ ಉಪಾಸನೆ ಧ್ಯಾನವನ್ನು ಮಾಡಲಿಲ್ಲ ಅಂತ ಬರುತ್ತೆ. ಹೀಗೆ ಉಪಾಸನೆಯನ್ನು, ಅದು ರಹಸ್ಯವೇ ಹೌದು, ಎಲ್ಲರೂ ಹೇಳೋದಿಲ್ಲ ಏನು ಉಪಾಸನೆ ಮಾಡ್ತಾರೆ ಅಂತ. ಏಕಾಂತದಲ್ಲಿದ್ದು ಅವರ ಜೊತೆಯಲ್ಲಿದ್ದು ಅದನ್ನು ಮಹಾತ್ಮರಿಂದ ಉಪಾಸನಾ ಮಾರ್ಗವನ್ನು ತಿಳ್ಕೋಬೇಕು. ಈ ಉಪಾಸನಾ ಪದ್ಧತಿಯೇ ನಮ್ಮ ದೇಶದಲ್ಲಿ ನಾನಾ ಮತಗಳಿಗೆ ಕಾರಣ ಅಂತಂತಾರೆ. ಯಾಕೆಂದರೆ ಉಪಾಸನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರುಚಿಸುತ್ತೆ, ಒಬ್ಬೊಬ್ಬರು ಒಂದೊಂದು ಕ್ರಮವನ್ನು ಅನುಸರಣೆ ಮಾಡ್ತಾರೆ. ಅದಾದ ಮೇಲೆ ಉಪಾಸನೆಯನ್ನು ಮುಗಿಸಿದ ಮೇಲೆ ಅಂತಃಕರಣಕ್ಕೆ ವಿವೇಕ ಬರಬೇಕು. ಆ ವಿವೇಕಕ್ಕೋಸ್ಕರವಾಗಿ ಈ ಶ್ರವಣಾದಿಗಳನ್ನು ಹೇಳಬೇಕು. ಶ್ರವಣದಲ್ಲಿ ಏನಪ್ಪ ವಿಶೇಷ ಅಂತ ಕೇಳ್ತೀರಿ ನೀವು. ಶ್ರವಣ ಅಂದರೆ ಸುಮ್ಮನೆ ಕೇಳೋದಲ್ಲ,
ಶ್ರವಣ ಅಂದರೆ ಗುರುಗಳಿಂದ ಕೇಳಬೇಕು ತಾನೆ. ಹೇಳೋರೊಬ್ರು ಇಲ್ಲದ್ರೆ ಶ್ರವಣ ಹೇಗಾಗತ್ತೆ? ಗುರುಗಳಿಂದ ಕೇಳಬೇಕು ಅಂದರೆ ಗುರುಗಳನ್ನು ಒಬ್ಬರನ್ನ ಆರಿಸ್ಕೋಬೇಕಲ್ಲ. ಆ ಗುರುಗಳನ್ನು ಆರಿಸ್ಕೊಳ್ಳೋದ್ರಲ್ಲೂ ಅವನ ಯೋಗ್ಯತೆ ಬೇಕು. ಶಿಷ್ಯನಲ್ಲೂ ಯೋಗ್ಯತೆ ಬೇಕು, ಗುರುಗಳಲ್ಲೂ ಯೋಗ್ಯತೆ ಬೇಕು. ಆವಾಗ ಶಿಷ್ಯನಿಗೆ ಕೆಲವು ಸ್ವತಃ ತನ್ನ ಹಿಂದಿನ ಸಾಧನೆಗಳಿಂದ ಸನ್ನಿಷ್ಠೆ, ಸದಾಚಾರ ಅದೆಲ್ಲ ಇದೆಯಾ, ಅವನು ಸಂಪಾದನೆ ಮಾಡ್ಕೊಂಡಿದ್ದಾನೆ. ಗುರುವಿನ ಹತ್ರಕ್ಕೆ ಹೋದರೆ ಮುಖ್ಯವಾಗಿ ನಮ್ಮಲ್ಲಿ ಹೇಳ್ತಾರೆ, ಇದು ಗ್ರಂಥಿಭೇದ, ಶಕ್ತಿಪಾತ ಅಂತ ಇದನ್ನು ನಡೆಸ್ಕೊಡ್ತಾರೆ ಅಂತ ಹೇಳ್ತಾರೆ. ಈ ಗ್ರಂಥಿಭೇದ ಅಂದರೆ ಏನು ಅಂದರೆ, ಯಾರ ಜೊತೆಯಲ್ಲಿದ್ದರೆ ನಮ್ಮ ದೋಷ ನಮಗೇ ಗೊತ್ತಾಗತ್ತೆ, ಅವ್ರು ಹೇಳಬೇಕಾಗಿಲ್ಲ. ತುಂಬ ಜೋರಾಗಿ ಮಾತಾಡಬಾರ್ದು ಅಂದರೆ ಅವ್ರ ಜೊತೆಲಿದ್ದಾಗಲೇ ಗೊತ್ತಾಗುತ್ತೆ. ಹೌದು, ಮೆಲ್ಲಕ್ಕೆ ಮಾತಾಡಬೇಕು, ಚುಪ್ ಮಾಡ್ಕೋಬಾರ್ದು, ಕೊಂಬಿಡಲ್ಲ. ಹಾಗೆ ಯಾರ ಸಾನ್ನಿಧ್ಯದಲ್ಲಿ ನಮ್ಮ ದೋಷಗಳು ತಾನಾಗಿ ಗೊತ್ತಾಗಿ ನಮ್ಮ ತಪ್ಪುಗಳೆಲ್ಲ ತಾನೇ ಬಿಟ್ಟು ಹೋಗುತ್ತೋ ಅದು ಗ್ರಂಥಿಭೇದ. ಗುರುಗಳು ಗ್ರಂಥಿಭೇದ ಮಾಡಿದ್ರು ಅಂದರೆ ಗುರುಗಳು ಅವರಾಗೇ ಇದ್ದರು, ಅವ್ರ ಜೊತೆಲಿದ್ದಿದ್ದರಿಂದ ನಮ್ಗೆ ಗ್ರಂಥಿಭೇದವಾಯಿತು. ಇನ್ನು ಶಕ್ತಿಪಾತ ಅಂತ ಹೇಳ್ತೀವಿ, ಇದು ಒಂದು ಅದ್ಭುತ. ಶಕ್ತಿಪಾತ ಅನ್ನೋದು ನಿಜವಾಗಿ ನಡೆಯುವಂಥದ್ದೇ. ಈ ನಾವು ಗುರುವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವು ಕರಿತೀವಲ್ಲ. ಅಂದರೆ ಬ್ರಹ್ಮ ಅಂದರೆ ಸೃಷ್ಟಿ ಮಾಡ್ತಾನೆ, ವಿಷ್ಣು ಅಂದರೆ ರಕ್ಷಣೆ ಮಾಡ್ತಾನೆ, ಮಹೇಶ್ವರ ಅಂದರೆ ನಾಶ ಮಾಡ್ತಾನೆ ಅಂತ. ಸರಳವಾಗಿ ಹೇಳೋದಾದರೆ, ಸದ್ಗುಣಗಳನ್ನು ಸೃಷ್ಟಿ ಮಾಡಿ ಅದರಲ್ಲೇ ಇರೋ ಹಾಗೆ ಕಾಪಾಡಿ ದುಷ್ಟ ಗುಣಗಳನ್ನು, ಆಸುರಿ ಸಂಪತ್ತನ್ನು ನಾಶ ಮಾಡೋದ್ರಿಂದ ಆ ಪರಮಾತ್ಮ ಮಾಡೋಲ್ಲ, ಗುರುವಿಗೆ ಈ ಶಕ್ತಿ ಇದೆ. ಅವನ ಜೊತೆಯಲ್ಲಿದ್ದದ್ರಿಂದಲೇ ಇವರಿಗೆ ಆಗೋದು. ಆ ಗುರು ಸಾನ್ನಿಧ್ಯದಲ್ಲಿ, ಗುರು ಸೇವೆಯಲ್ಲಿ, ಗುರುವಿನಲ್ಲಿ ಬರದಂಥ ಒಂದು ಅನನ್ಯ ಪ್ರೇಮದಲ್ಲಿ ತಾನಾಗಿ ಬರುತ್ತೆ. ಶಕ್ತಿಪಾತವು ಆಗತ್ತೆ ಅನಿಸುತ್ತೆ. ಯಾಕೆಂದರೆ ಈ ಅಂತಃಕರಣ ಬಹಳ ಸೂಕ್ಷ್ಮ. ಅವರು ಯಾವ ಮನಸ್ಸಿನಲ್ಲಿ ಎಲ್ಲಿ ನೆಲೆ ನಿಂತಿರ್ತಾರೋ ಅವ್ರ ಜೊತೆಲಿದ್ದವರಿಗೆ ಅಲ್ಲೇ ಮನಸ್ಸು ಹೋಗ್ಬಿಡುತ್ತೆ. ಇಬ್ಬರೂ ಒಂದಾಗ್ಬಿಡ್ತಾರಲ್ಲ. ಈಗ ಇವನು ಗುರುವಿನಲ್ಲಿ ಪ್ರೇಮವಿಟ್ಟು ಅನನ್ಯನಾದ, ಗುರುವಿನ ಮನಸ್ಸು ಪರಮಾತ್ಮನಲ್ಲಿದೆ, ಆದ್ದರಿಂದ ಏನಾಗುತ್ತೆ, ಇವನ ಮನಸ್ಸಿಗೆ ಬಂದ್ಬಿಡುತ್ತೆ. ಆ ಮನಸ್ಸಿನ ಒಬ್ಬರಿನ ಒಬ್ಬರಿಗೆ ಶಕ್ತಿ ಬಂದು ಬೀಳೋದಿದೆಯಲ್ಲ, ಅದು ಹೊರಗಡೆಯಿಂದ ಹೇಳೋಕೆ ಬರುವಂತಹದ್ದಲ್ಲ. ಈ ಶಕ್ತಿಪಾತ ಮತ್ತು ಗ್ರಂಥಿಭೇದ ಸದ್ಗುರುವಿನ ಹತ್ತಿರಲ್ಲಿ ಆಗತ್ತೆ. ಅದನ್ನು ನೋಡಿಕೊಂಡು ಮನುಷ್ಯ ಗುರುವನ್ನು ಆರಿಸ್ಕೋತಾನೆ. ಅಂದರೆ ತಾನೊಂದು ಶಿಷ್ಯನಲ್ಲೂ ಯೋಗ್ಯತೆ ಇರಬೇಕು. ಹೀಗೆ ಶಿಷ್ಯನು ಒಳ್ಳೆಯ ಭಗವತ್ ಪ್ರೇಮವನ್ನು, ಕರ್ಮಯೋಗಾದಿಗಳನ್ನು, ಉಪಾಸನೆಯನ್ನು ಇಟ್ಟುಕೊಂಡು ಸರಿಯಾದ ಸದ್ಗುರುಗಳನ್ನು ಆಶ್ರಯಿಸಿದರೆ ಅವನಿಗೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಈ 3 ಸಾಧನಗಳು ಬಹಳ ಮುಖ್ಯವಾದಂತಹದ್ದು. ಇದನ್ನು ವೇದಾಂತದಲ್ಲಿ ಬಹಳ ಸಲ ಹೇಳಿದ್ದಾರೆ. ಇಲ್ಲೇನೋ ಆತ್ಮಾವಾ ಅರೆ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ, ನಿಧಿಧ್ಯಾಸಿತವ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಒಂದು ವಿಶೇಷ ಅಂದರೆ, ಆತ್ಮನನ್ನು ಅನುಭವಕ್ಕೆ ಕಂಡುಕೊಳ್ಳಬೇಕು ಅನ್ನುವಾಗ ದ್ರಷ್ಟವ್ಯ. ಆ ದ್ರಷ್ಟವ್ಯ ಅನ್ನುವಾಗ ನಿಮ್ಮ ಮನಸ್ಸು ವಾಕ್ಯಗಳನ್ನು, ವೇದಾಂತ ವಾಕ್ಯಗಳನ್ನು ಗುರುಮುಖದಿಂದ ಒಳ್ಳೆಯ, ನಾನು ಹೇಳಿದ ಹಾಗೆ ಸಂಪ್ರದಾಯ ಕ್ರಮದಲ್ಲಿ ಕೇಳಿಬಿಟ್ರೆ ತಾನೇ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಹೋಗುತ್ತೆ. ನಾವು ಪ್ರಮಾಣಗಳನ್ನು ಉಪಯೋಗಿಸೋದು ನೀವು ಸ್ವಾತಂತ್ರ್ಯರು, ಜ್ಞಾನ ತಾನೇ ಆಗಬೇಕು. ಕೆಲವು ಸಲ ಆಗದೆ ಹೋಗ್ಬೋದು, ಮತ್ತೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಕಣ್ಣನ್ನು ಬಿಡಬಹುದು, ವಸ್ತು ಜ್ಞಾನ ತಾನಾಗಿ ಆಗತ್ತೆ, ಬೇಡ ಅಂದರೂ ಆಗತ್ತೆ. ಆದರೆ ಆಗಲಿಲ್ಲ ಅಂದರೆ ಮತ್ತೆ ಕಣ್ಣು ಬಿಡಬೇಕು, ಇನ್ನೇನು ಮಾಡೋಕ್ಕೆ ಬರಲ್ಲ. ಆದ್ದರಿಂದ ಜ್ಞಾನ ಸಾಧನವಾದ ಪ್ರಮಾಣ ಬಳಸೋದು ನಿಮ್ಮ ಕೈಲಿದೆ. ಆದ್ದರಿಂದ ಶ್ರವಣವನ್ನು ನೀವು ಮಾಡಬೇಕು. ದರ್ಶನ, ಆತ್ಮದರ್ಶನ ಅಂತ ಹೇಳಿದ್ವಿ. ದ್ರಷ್ಟವ್ಯ ಅಂದರೆ ದರ್ಶನ, ಅನುಭವ ಗೊತ್ತಾಗೋದು ಆಗತ್ತೆ, ತಾನಾಗಿ ಆಗತ್ತೆ. ಅದು ಹೇಗಾಗತ್ತೆ? ಈಗ ಏನ್ರಿ ಅದನ್ನು ಕಂಠಪಾಠ ಮಾಡಿದ್ರಾಗತ್ತೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಶ್ರವಣದಲ್ಲಿ ವೇದಾಂತ ವಾಕ್ಯವನ್ನು ಗುರುಗಳಿಂದ ಕೇಳುವಾಗ ಇವನು ಕೇಳ್ತಾನೆ ಮನನವನ್ನು, ನಿಧಿಧ್ಯಾಸನವನ್ನು ಕೆಲವರು ಮಾಡ್ತಾರೆ. ಉತ್ತಮಾಧಿಕಾರಿಗಳು, ನಚಿಕೇತನಂಥವರು. ನಮ್ಮಲ್ಲಿ 3 ಜನ ಅಧಿಕಾರಿಗಳನ್ನ ಹೇಳ್ತೀವಿ. ನಚಿಕೇತ ಉತ್ತಮಾಧಿಕಾರಿ, ಭೃಗು ಮಧ್ಯಮಾಧಿಕಾರಿ, ಶ್ವೇತಕೇತು ಕೊನೆಯ ಅಧಿಕಾರಿ. ನಾವಿನ್ನು ಅಧಿಕಾರಿಗಳಲ್ಲ ಅಂತ. ನಚಿಕೇತನಿಗೆ ಒಂದೇ ಸಲಕ್ಕಾಯಿತು, ಮತ್ತಿಲ್ಲ. ಭೃಗುವಾದರೆ ಅಧೀಹಿ ಭಗವೋ ಬ್ರಹ್ಮ ಅಂತ 5 ಸಲ ಬಂದ. ಅದಕ್ಕೆ ನಮ್ಮಲ್ಲಿ ಬೈತಾರೆ, ಏನಪ್ಪ ಭೃಗು ನೀನು ಎಷ್ಟು ಸಲ ಹೇಳಬೇಕು ಅಂತ. ಭೃಗು ಅನ್ನೋದು ಬೈಗಳಾಗ್ಬಿಟ್ಟಿದೆ. ನೀವೇ ಭೃಗು ಯಾರೂ ಅಲ್ಲ ಇಲ್ಲಿ. 5 ಸಲ ಅಲ್ಲ 10 ಸಲ ಹೇಳಿದ್ರು ಅರ್ಥ ಆಗಲ್ಲ. ಹೀಗೆ ಭೃಗು ಮಧ್ಯಮಾಧಿಕಾರಿ, ಅವನಿಗೆ 9 ಸಲ ಹೇಳಬೇಕಾಯ್ತು. ಅದು ಇವರೇ ಹೇಳ್ಕೊಟ್ರು. ಭೃವಿಗೆ ಹಾಗಲ್ಲ, ಹೋಗೋ ನೀನೇ ಮತ್ತೆ ಕೂತ್ಕೊಂಡು ಯೋಚನೆ ಮಾಡೋ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಅಂತ ಲಕ್ಷಣ ವಾಕ್ಯ ಹೇಳಿ ಹೋಗಿ ಹುಡುಕು ಅಂದ್ಬಿಟ್ರು.
ಅವನು ಪಾಪ ಹೋದ ಅನ್ನಾದ್ವೈ ಅಂದ. ಮತ್ತೆ ಅತಿ ಭಗವೋ ಬ್ರಹ್ಮ ಅಂದ. ತಪಸ ಕೂತ್ಕೊಂಡು ಯೋಚನೆ ಮಾಡೋ ಅಂದರು. ಪ್ರಾಣಾದ್ವೈ ಇಲ್ಲ ಅಂದರು. ಮನಸ ಅಂದರು ಇಲ್ಲ ಅಂದರು. ಹೀಗೆ ಕೊನೆಯಲ್ಲಿ ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಎಂದು 5ನೇ ಸಲ ತಿಳ್ಕೊಂಡ. ಆದ್ದರಿಂದ ಭೃಗೋ ಸೆಕೆಂಡ್ ಕ್ಲಾಸ್ ಅಂದರೆ ನಮ್ಮ ದೃಷ್ಟಿಯಲ್ಲಿ ಹಾಗಲ್ಲ, ಅವನು ಮನನ ಮಾಡ್ದ ಅಂತ. ಕೂತ್ಕೊಂಡು ಏಕಾಗ್ರತೆಯಿಂದ ಗುರುವಾಕ್ಯ ಹೇಳಿದ್ದನ್ನು ಮನನ ಮಾಡ್ದ. ಹೌದು, ಅನುಭವಕ್ಕೆ ಹೊಂದಿಸ್ಕೊಳ್ಳೋದು, ವಾಕ್ಯಾರ್ಥವನ್ನು ನಮ್ಮ ಅನುಭವದಲ್ಲಿ ಇದೆಯಾ ಅಂತ. ಆ ಅನುಭವವೇ ಸಾಕ್ಷಿ ಅನುಭವ. ಸಾಕ್ಷಿ ಅನುಭವದಲ್ಲಿ ಇಟ್ಕೊಂಡ್ರೆ ಈ ಭೂತಗಳದು ಸಾಕ್ಷಿಯಿಂದ ಬರುತ್ತೆ, ಸಾಕ್ಷಿ ಜೊತೆಯಲ್ಲೇ ಇರುತ್ತೆ, ಸಾಕ್ಷಿಯಲ್ಲೇ ಅಡಗತ್ತೆ. ಆದ್ದರಿಂದ ಆನಂದ ರೂಪನಾದ ಸಾಕ್ಷಿಯೇ ಬ್ರಹ್ಮ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಹಿಂದೆ ಹೇಳಿದ ಆನಂದಾಧ್ಯೇವ ಕಲ್ವಿಮಾನೆ ಅವನು ಹೇಳಿದ್ದಾನೆ. ಹೀಗೆ ಆನಂದ ಸ್ವರೂಪ ಅನ್ನೋದೇ ನಮ್ಮ ನಿಜ ಸ್ವರೂಪ ಅಂತ ತಿಳ್ಕೊಳ್ಳೋಕೆ 5 ಸಲ ಮನನ ಮಾಡಿದ. ಇಲ್ಲಿ ನಚಿಕೇತನಿಗೆ ಹಾಗಾಗಲಿಲ್ಲ. ನಚಿಕೇತನ ಉಪದೇಶ ಮಾಡಿದ ಕೂಡಲೇ ಅವನಿಗೆ ಗೊತ್ತದ, ತಿಳ್ಕೊಂಡೇ ಬಿಟ್ಟ. ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಜ್ಞಾನವಿಧಿಂಚ ಕೃತ್ಸ್ನಂ ಬ್ರಹ್ಮ ಪ್ರಾಪ್ತಃ ವಿರಜೋಭೂತ್ ವಿಮೃತ್ಯು ಅನ್ಯೋಪ್ಯೇವಂ ಯೋ ವಿದದ್ ಅಧ್ಯಾತ್ಮಮೇವಾ ಅಂತ ಶ್ರುತಿ ಮೃತ್ಯು ಹೇಳ್ತಾ ಹೇಳ್ತಾ ನಿಂತ ಬಿಟ್ಟವನು. ಅವನು ಚಿಕ್ಕ ಹುಡುಗನಾದರೂ ಕೂಡ ಆ ಶ್ರದ್ಧಾ ಆವಿವೇಶ ಅಂದರೆ ಶ್ರದ್ಧೆ ಒಂದೇ ಅಲ್ಲ. ಶ್ರದ್ಧಾ ಅಂತ ಉಪಲಕ್ಷಣ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ 6 ಇತ್ತು. ನಾವು ಹೇಳುವಾಗ ಶ್ರದ್ಧಾ ಅಂತೀವಿ. ಈಗ ಗೀತೆಯಲ್ಲೂ ಕೂಡ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂದರೆ ಬರೀ ಶ್ರದ್ಧೆ ಅಲ್ಲ, ಆ ಶ್ರದ್ಧೆಗೆ ಇದು ಹಿಂದಿಂದು ಸೇರಿದೆ. ಶಮ ದಮ ಉಪರತೆ ಹೇಳುವಾಗ ಒಂದು ಹೇಳ್ತಾರೆ, 5 ಎಂತ ಹೇಳೋದು ಅಂತ ಹೇಳಿ ಒಂದು ಹೇಳಿದ್ದಾರೆ. ಹೀಗೆ ನಚಿಕೇತನು ಕೇಳ್ತಾನೇ ನಿಂತ್ಕೊಂಡಿದ್ದನ್ನು ಉತ್ತಮಾಧಿಕಾರಿಯಾದ, ಇವನು ಮನನ ಮಾಡಿ ತಿಳ್ಕೊಂಡಿದ್ದ ಮಧ್ಯಮಾಧಿಕಾರಿಯಾದ. ಅವನಿಗಾದ ತಂದೆ ಮಗನ ಮೇಲೆ ಪ್ರೀತಿ ಇತ್ತು. ಬಾ ಭೂಯೇವಮ ಭಗವಾನ್ ವಿಜ್ಞಾಪಯಿತು ಅಂದರೆ ಬನ್ರಿ ಕೂತ್ಕೊ ಅಂತ ಹೇಳಿ ಮತ್ತೆ 9 ಸಲ ಹೇಳಿ 9 ಸಲ ತತ್ವಮಸಿ ಅಂದರೆ ತದ್ಧಾಸ್ಯ ವಿಜಜ್ಞಂ ಅವನಿಗೆ ಗೊತ್ತಾಯಿತು ಅಂತ ಹೇಳಿದರು. ಇದು ಶ್ರವಣ ಮನನ ನಿಧ್ಯಾಸನದಲ್ಲಿ ಗುರುಗಳೇ ಜೊತೆಯಲ್ಲಿದ್ದರೆ, ನಮಗೂ ಅಂಥ ಗುರುಗಳು ಸಿಕ್ಕರೆ ನಾವು ಕಾಲು ಹಿಡ್ಕೊಂಡ್ಬಿಡ್ತೀವಿ, ಭಯ ಇಲ್ಲ. ಆದರೆ ಸಿಗೋದು ಕಷ್ಟ. ಈ ಶ್ರವಣಕ್ಕೆ ಗುರುಗಳ ಹತ್ರ ಹೋದಾಗ ಅವರಾಗೆ ಯೋಗ್ಯತೆ ನೋಡಿ ಉಪದೇಶ ಕೊಡ್ತಾರೆ. ಉಪದೇಶ ಕೊಡುವಾಗ ಶ್ರದ್ಧೆಯಿಂದ ಕೇಳಬೇಕು. ವೇದಾಂತ ವಾಕ್ಯವನ್ನು ಕೇಳ್ತಾ ಅನುಭವಕ್ಕೆ ಹೊಂದಿಸ್ಬೇಕು. ಅದು ಹೊಂದೋಕೆ ಅರ್ಥವಾಗಲಿಲ್ಲ ಅಂದರೆ ಬೇರೆ ಕಡೆ ಅನ್ವಯ ವ್ಯತಿರೇಕ ತರ್ಕವನ್ನು ಮಾಡಿಕೊಂಡು ಅನುಭವಕ್ಕೆ ಹೊಂದಿಸೋಕೆ ಬರುತ್ತಾ ನೋಡಬೇಕು. ಅದಾಗಲಿಲ್ಲ ಅಂದರೆ ಧ್ಯಾನ ಯೋಗವನ್ನು ಮಾಡಬೇಕು. ಇದು 3 ಇದೆ. ಇದರಲ್ಲಿ ಚರ್ಚೆ ಇದೆ. ಈ ಶ್ರವಣ ಮನನ ನಿಧ್ಯಾಸನಗಳನ್ನು ವಿಧಿ ಮಾಡಿದೆಯೋ ಅಥವಾ ಇವನಾಗೇ ಮಾಡಬೇಕೋ, ವಿಧಿ ಪ್ರಯುಕ್ತನಾಗೋ ಅಲ್ವೋ ಅಂತ ಚರ್ಚೆ. ವಿಧಿ ಅನ್ನೋ ಶಬ್ದಕ್ಕೆ ಈಗ ಆತ್ಮನನ್ನು ಶ್ರವಣ ಮಾಡಬೇಕು ಈ ವಾಕ್ಯ ತಗೊಳ್ಳಿ, ಈ ಚರ್ಚೆ. ಆತ್ಮ ಅಂದರೆ ಶಬ್ದಕ್ಕೆ ಸಿಗೋಲ್ಲ, ಅವನು ನಮ್ಮ ಸ್ವರೂಪ ತಾನೆ, ಶಬ್ದನ ಹೇಳೋಕೆ ಬರೋಲ್ವಲ್ಲ. ಶ್ರವಣ ಮಾಡೋದು ಹೇಗೆ? ಶಬ್ದವಿಲ್ಲದವನನ್ನು ಶಬ್ದದಿಂದ ಹೇಳಿ ಕೇಳೋಕೆ ಬರುತ್ತೋ, ಆದ್ದರಿಂದ ವಿಧಿಯಲ್ಲ ಅಂತ ಒಂದು ಹೇಳಿದರು. ಹಾಗಲ್ಲ, ಮನುಷ್ಯ ತಪ್ಪು ತಿಳ್ಕೊಂಡಿದ್ದಾನೆ ತಾನೆ, ತನ್ನನ್ನು ತಪ್ಪು ತಿಳ್ಕೆಯನ್ನು ಕಳಿಯೋಕ್ಕೆ ಶಬ್ದನೇ ಬೇಕು. ಅಂದರೆ ಶಬ್ದ ಯಾವ ಇಂದ್ರಿಯದಿಂದಲೂ ಆ ತಪ್ಪು ತಿಳ್ಕೆ ಹೋಗೋದಿಲ್ಲ, ಅದನ್ನು ಕೇಳಬೇಕು ಅಂದರು. ಅದಕ್ಕೇನು ಮಾಡಿದ್ರು? ಆತ್ಮನನ್ನೇ ಶ್ರವಣ ಮಾಡಬೇಕು ಅಂತ ಅರ್ಥ, ಬೇರೆದನ್ನು ಬಿಡಬೇಕು ಅಂತ ಅರ್ಥ ಅದರಲ್ಲಿ ಅಂಥೇಳಿ ಅಪವಾದ ಪ್ರಧಾನ ಹೇಳಿದರು. ಈಗ ಶ್ರವಣವನ್ನೇ ಮಾಡಬೇಕು ಅಂತ ಹೇಳೋಣ, ಆತ್ಮನನ್ನೇ ಅಂತ ಎಲ್ಲದು ಈಗ ಅವಧಾರಣೆ ಅಂತ ಹೇಳಿದೆ. ನಮ್ಮ ಮೀಮಾಂಸಾ ನ್ಯಾಯದಲ್ಲಿ ಹೇಗಪ್ಪ ಅಂದರೆ ಸರ್ವಂ ವಾಕ್ಯಂ ಸಾವಧಾರಣಂ. ನಾನು ಮತ್ತೂರಿಗೆ ಹೋಗುತ್ತೇನೆ ಅಂತ ವಾಕ್ಯ ಹೇಳಿದರೆ ನಾನೇ ಮತ್ತೂರಿಗೆ ಹೋಗ್ತಾನೋ, ನಾನು ಮತ್ತೂರಿಗೇ ಹೋಗ್ತೀನಿ, ನಾನು ಮತ್ತೂರಿಗೆ ಹೋಗಿಯೇ ಹೋಗ್ತೀನಿ ಅಂತ ಒಂದು ಕಡೆ ಏವಕಾರ ಹಾಕಬೇಕು. ಅದು ಹೇಳೋ ಅಭಿಪ್ರಾಯದಲ್ಲಿ ಅದಕ್ಕೆ ಅವಧಾರಣೆ ಅಂತ ಹೆಸರು. ನಾನೇ ಹೋಗ್ತೀನಿ ಅಂದರೆ ಬಾಕಿಯವ್ರು ಬೇಡ ಅಂತಾಗತ್ತೆ. ಮತ್ತೂರಿಗೆ ಹೋಗ್ತೀನಿ ಅಂದರೆ ಬೇರೆ ಊರಿಗೆ ಇಲ್ಲ ಅಂತಾಗತ್ತೆ. ಹೋಗಿಯೇ ಹೋಗ್ತೀನಿ ಅಂದರೆ ಬೇರೆ ಕೆಲಸ ಮಾಡಲ್ಲ ಅಂತಾಗತ್ತೆ. ಅಪವಾದ ಇದ್ದೇ ಇದೆ. ಅವಧಾರಣೆ ಹೇಳಿದರೆ, ವಾಕ್ಯದಲ್ಲಿ ಅವಧಾರಣೆ ಮಾಡಿದರೆ ಇನ್ನೊಂದು ಅಪವಾದ ಆಗತ್ತೆ. ಈಗ ಆತ್ಮನನ್ನೇ ಶ್ರವಣ ಮಾಡಬೇಕು ಅಂದರೆ ಬೇರೆ ಇದನ್ನು ಶ್ರವಣ ಮಾಡ್ತೀವಲ್ಲ, ಊರ ಕೇರಿಯ ಚಿಂತೆಯು ಸಾಕು 100 ಬಾರಿಗೂ ರಾಮನೇ ಬೇಕು ಅಂತ ನಮ್ಮ ಗುರುಗಳು ಒಂದು ಹಾಡು ಮಾಡಿದರು ಕನ್ನಡದಲ್ಲಿ. ಅಂದರೆ ಅದು ಇದು ಕೇಳಿ ಕೇಳಿ ಸಾಕಾಗಿದೆ, 100 ಬಾರಿ ಆದರೂ ಬಲ್ವ ರಾಮನ ವಿಚಾರನೇ ಹೇಳ್ರಿ. ಏನಾದರೂ ರಾಮ ಅಂದರೆ ಪರಮಾತ್ಮನೇ. ಹೀಗೆ
ಪರಮಾತ್ಮನ ವಿಚಾರವನ್ನೇ ಕೇಳಬೇಕು, ಬಾಕಿ ಇದನ್ನು ಬಿಡಬೇಕು ಅನ್ನೋದಿಲ್ಲ. ಅದು ಶ್ರವಣದಲ್ಲಿ ಮುಖ್ಯ. ಸರಿನೇ ಅದು. ಆದರೆ ಕೇಳಬೇಕು ಅನ್ನೋದ್ರಲ್ಲಿ ಪುರುಷನ ಪ್ರಯತ್ನ ಇದೆಯೋ ಇಲ್ವೋ? ಇದೆ. ಆದ್ದರಿಂದ ವಿಧಿ ಇದೆ ಅಂದರು. ಇದು ಈಗಿನ ಆಧುನಿಕ ವಿದ್ವಾಂಸರು ದೊಡ್ಡ ಚರ್ಚೆ. ಆತ್ಮನ ಬಗ್ಗೆ ವಿಧಿ, ನಮ್ಮ ಬಗ್ಗೆ ವಿಧಿ ಬರಲ್ಲ, ವಿಧಿ ಇಲ್ಲ ಅಂತ ಕೆಲವರು, ವಿಧಿ ಉಂಟು ಅಂತ ಕೆಲವರು. ನಮ್ಮ ಪಕ್ಷದಲ್ಲಿ ಎಲ್ಲಿಯವರೆಗೆ ಮನುಷ್ಯನಿಗೆ ಮಾಡೋಕ್ಕೆ ಬರುತ್ತೋ ಅಲ್ಲೆಲ್ಲ ವಿಧಿ ಉಂಟು. ಕರ್ತೃತಂತ್ರದಲ್ಲಿ ವಿಧಿ ಉಂಟು, ಇದರಲ್ಲಿ ಇಲ್ಲ. ಈಗ ದರ್ಶನದಲ್ಲಿ ಇಲ್ಲ. ಆತ್ಮನನ್ನು ದರ್ಶನ ಮಾಡಿಕೊಳ್ಳಲೇಬೇಕು ಅಂದರೆ ಆಗದೆ ಹೋಗ್ಬಿಟ್ರೆ ಅಂದರೆ ಏನೂ ಮಾಡೋಕ್ಕೆ ಬರಲ್ಲ. ಪ್ರಮಾಣವನ್ನು ಕಣ್ಣು ಬಿಟ್ಟು ನೋಡಲೇಬೇಕು ಅಂತ ಹೇಳ್ಬೋದೇ ಹೊರತು ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಹೇಳೋಕ್ಕಾಗಲ್ಲ. ಈಗ ಹುಡುಗರಿಗೆ ಗಣಿತ ಪಾಠವನ್ನು ಕೇಳಲೇಬೇಕು ಹೇಳ್ಬೋದು. ಗಣಿತ ಪಾಠವನ್ನು ಅರ್ಥ ಮಾಡ್ಕೊಳ್ಳೇಬೇಕು ಅಂದರೆ ಅರ್ಥ ಆಗದೆ ಹೋದರೆ ಏನು ಮಾಡ್ತೀರಾ? ಮತ್ತೆ ಕೇಳಬೇಕು ಅಂತ ಹೇಳಬೇಕಾಗತ್ತೆ ಅಷ್ಟೆ. ಕೇಳೋದ್ರಲ್ಲಿ ನೀವು ವಿಧಿ ಮಾಡ್ಬೋದೇ ಹೊರತು ಅರ್ಥ ಆಗೋದು ಅವರಿಗೆ ಆಗಬೇಕು. ಕೇಳ್ತಾ ಕೇಳ್ತಾ ಗೊತ್ತಾಗಬೇಕು. ಆ ಗೊತ್ತಾಯಿತು ಅನ್ನೋದೇ ದರ್ಶನ. ಹಾಗಾಗಿ ಆತ್ಮ ದರ್ಶನದಲ್ಲಿ ವಿಧಿ ಇಲ್ಲ, ಅದು ವಸ್ತುತಂತ್ರ. ಇದ್ದ ವಸ್ತುವನ್ನು ನೀವು ಅನುಭವದಿಂದ ನೋಡಿದಾಗ ಗೊತ್ತಾಗತ್ತೆ. ಅದನ್ನು ಆತ್ಮ ಅವಾರೇ ದ್ರಷ್ಟವ್ಯ ಎಂಬಲ್ಲಿ ವಿಧಿ ಇಲ್ಲ, ತವ್ಯ ಇದೆ, ಅದು ವಿಧಿಯಲ್ಲ. ಹಾಗಾದರೆ ಯಾತಕ್ಕೆ ತವ್ಯ ಹಾಕಿದರು ಅಂದರೆ ನೀವು ಬೇರೆದನ್ನು ನೋಡ್ತಾ ಇದ್ವಲ್ಲ ಅದನ್ನು ಬಿಡಿಸಿದರು. ಆತ್ಮಾವಾರೇ ದ್ರಷ್ಟವ್ಯ ಕಿಮರ್ಥಾನಿ ಆತ್ಮಾವಾರೇ ದ್ರಷ್ಟವ್ಯ ಇತ್ಯಾದೀನಿ ವಚನಾನಿ ಸ್ವಾಭಾವಿಕ ವಿಷಯ ವಿಮುಖೀಕರಣಾರ್ಥಾನೀತಿ ಬ್ರೂಮ. ಹೊರಗಡೆ ಯೋಹಿ ಬಹಿರ್ಮುಖ ಪುರುಷ ಪ್ರವರ್ತತೆ ಇಷ್ಟಂ ಮೇ ಭೂಯಾತ್ ಅನಿಷ್ಟಂ ಮಾ ಭೂದಿತಿ ತಂ ಪುರುಷಂ ಆತ್ಯಂತಿಕ ಪುರುಷವಾರ್ಚಿನಂ ಅಂತಃ ಅಂತರ್ಮುಖಂ ಕುರ್ವಂತಿ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಆತ್ಮಾವಾರೇ ದ್ರಷ್ಟವ್ಯ ಇತ್ಯಾದಿ ವಚನಾನಿ ಶಂಕರ ಭಾಷ್ಯ. ಅಂದರೆ ಹೊರಗಡೆ ಹೋಗಬೇಡ, ಹೊರಗಡೆ ಹುಡುಕಬೇಡ, ಹೊರಗಡೆ ನಿನಗಿವಾದ ಸುಖ ಇಲ್ಲ, ನಿನ್ನ ಸ್ವರೂಪದಲ್ಲಿದೆ ಅನ್ನೋಕ್ಕೋಸ್ಕರ ಒಳಮುಖ ಮಾಡ್ಕೊಳ್ಳೋಕ್ಕೋಸ್ಕರ ಹೇಳಿದ್ದು ಅಷ್ಟೇ. ಹೊರಮುಖ ನೋಡುವುದನ್ನು ಬಿಡಿಸುವಷ್ಟು ದ್ರಷ್ಟವ್ಯದಲ್ಲಿ ವಿಧಿಯನ್ನು ಕಲ್ಪಿಸಬಹುದು ಅಂತ. ಅಲ್ಲೂ ಒಂಚೂರು ದರ್ಶನ ಮಾಡೋದ್ರಲ್ಲ, ಹೊರಗಡೆ ನೋಡಬೇಡ ಅಂದರೆ ಒಳಗಡೆ ಮುಖ ಬರ್ತಾನಲ್ಲ, ಆದ್ದರಿಂದ ದ್ರಷ್ಟವ್ಯದಲ್ಲಿ ಒಂಚೂರು ಹೇಳ್ಬೋದು ಅಂತ ಹೇಳಿದ್ರು. ಇಲ್ಲ ಅಂದರು, ಅದು ದೊಡ್ಡ ಚರ್ಚೆ. ನೀವು ಹೋದರೆ ಅದರಲ್ಲಿ ಇದ್ದೇ ಇದೆ. ಇನ್ನು ಶ್ರವಣದಲ್ಲಂತೂ ಅವಶ್ಯವಾಗಿ ಕೇಳಬೇಕು ಅಂದರು. ಅರ್ಥ ಆಗಲ್ವಲ್ಲ, ಅರ್ಥ ಆಗೋಲ್ಲ ಅಂದರೆ ಪದಾರ್ಥ ಆಗಿಲ್ಲ, ಪದಾರ್ಥ ಮಾಡ್ಕೊ ಅಂದರು. ಪದಾರ್ಥ ಈಗ ಬೆಳಗ್ಗೆ ಹೇಳಿದಾಗ ಈ ಪದಕ್ಕೆ ಈ ಅರ್ಥ, ಈ ಪದಕ್ಕೆ ಅರ್ಥಕ್ಕೆ ಶಬ್ದಕ್ಕೆ ಶಬ್ದ ಹೇಳ್ಬೋದೇ ಹೊರತು ಅರ್ಥ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ನಮಗೊಬ್ಬರು ಗುಬ್ಬಿ ನಾರಾಯಣರಾವ್ ಅಂತ ಒಬ್ಬರು ಸಿಕ್ಕಿದ್ರು. ನಿಮ್ಮ ಅನುಭವ ಇದಕ್ಕೆ ಹೇಳ್ತೇನೆ. ಅವರೇನು ಮಾಡಿದ್ರು, ನೀವು ಬರೀ ಬಾಯಲ್ಲಿ ಹೇಳ್ತೀರಿ ವೇದಾಂತನ, ಅನುಭವ ಹೇಳಲ್ಲ ಅಂದರು. ನಾನು ಸುಮ್ಮನಿದ್ದೆ. ನಮ್ಮ ಕೇಶವಾವಧಾನಿಗಳು ಸ್ವಲ್ಪ ಕೀಟ್ಲೆ, ಅಂದರೆ ಅವರಿಗೆ ಸುಮ್ಮನಿರೋಕ್ಕೆ ಬರಲ್ಲ. ಅವ್ರೇನು ಮಾಡಿದ್ರು, ಸ್ವಾಮಿ ನೀವು ಹೇಳ್ರಿ, ನೀವು ಬಾಯಲ್ಲಿ ಅನುಭವ ಹೇಳಬೇಕು, ಹೇಳ್ರಿ ನೋಡೋಣ ಅಂದರು. ಬಾಯಲ್ಲಿ ಹೇಳೋದು ಶಬ್ದ ಅಲ್ಲದೆ ಅನುಭವ ಹೇಳೋದಾಗೆ. ನೀವು ಹೇಳೋದು ಶಬ್ದಾನೇ, ನಾವು ಹೇಳೋದು ಶಬ್ದಾನೇ, ಅನುಭವ ಅವರಿಗಾಗಬೇಕು ಅಷ್ಟೇ. ಯಾರು ಶಬ್ದವಲ್ಲದೆ ಅನುಭವನ ಹೇಳ್ತೀವಿ, ನಾನು ಅನುಷ್ಠಾನ ವೇದಾಂತ ಹೇಳ್ತೀನಿ, ನಾನು ಅನುಭವ ಹೇಳ್ತೀನಿ ಅಂದರೆ ಹೇಳೋದೆಲ್ಲ ಶಬ್ದ. ಬಾಯಲ್ಲಿ ಬಂದರೆ ಶಬ್ದ ಬರದೆ ಹೊರತು ಅನುಭವ ಬರುತ್ತೆ. ಅನುಭವ ಹೇಳ್ರಿ ಅಂದರೆ ಕೇಳಿ ಅವನ ಅನುಭವದಲ್ಲಿ ನಿಂತ್ಕೋಬೇಕಪ್ಪ. ಆದ್ದರಿಂದ ನೋಡಿ, ಶಬ್ದವನ್ನು ಹೇಳಿದ್ರು ಅನುಭವ ರೂಪವಾಗಿ ಅನುಗುಣವಾಗಿ ಹೇಳಿ ಅಂತ ಹೇಳ್ಬೋದಷ್ಟೆ, ಬರೀ ಶಬ್ದ ಹೇಳಿ ಅಂತಲ್ಲ. ಅವರು ಪಾಪ ತುಂಬ ಒಳ್ಳೆಯವರಾಗಿದ್ದರು, ನಮ್ಮ ಜೊತೆಲಿರೋ ಒಂದು ಆತ್ಮೀಯತೆ ಇತ್ತು. ಅವ್ರ ಶಕ್ತಿ ಅಂದರೆ ರಾತ್ರಿ 8 ಗಂಟೆ ಕೂತ್ರೆ ಬೆಳಗಿನ ತನಕ ಹೇಳೋರು. ಅದೇ ಮತ್ತೆ ಟೊಡು ಹೇಳ್ತಾನೆ ಇರೋರು. ಕೂರೋರು ಸಾಕು ಅಂದರೆ ಬೇಡ ಬಯಲು ಕೂತ್ಕ, ಎಲ್ಲೂ ಹೋಗಬೇಡ, ವೇದಾಂತ ಶ್ರವಣ ಮಾಡಬೇಕು ಗೊತ್ತಾ, ಶ್ರವಣ ಬಿಟ್ಟು ಏನೂ ಮಾಡಬಾರ್ದು, ಬಾಯಲ್ಲಿ ಕೂತ್ಕ ಅಂಥೇಳಿ ಕೂರಿಸ್ಕೊಂಡು ರಾತ್ರಿ 8 ಗಂಟೆ ಕೂತ್ರೆ ಬೆಳಗ್ಗೆ 5 ಗಂಟೆ ತನಕ ಹೇಳೋರು. ಬಿಡ್ತಾನೇ ಇರಲಿಲ್ಲ. ಸ್ವಾಮಿ ನಮ್ಗೆ ಆಯಿತು ಅಂದರೆ ಅಲ್ಲ, ನಿದ್ದೆ ಬರುತ್ತಾ, ನಿದ್ದೆ ಬೇಕಾದ್ರೆ ಮಾಡೋ, ಎದ್ದು ಹೋಗಬೇಡ. ಏನು ಮಾಡ್ತೀರಿ, ಬಿಡೋದೇ ಇಲ್ಲ, ಇಲ್ಲ ನಿದ್ದೆ ಮಾಡೋ, ನೀ ನಾನು ಬೇಕಾದ್ರೆ ನಿದ್ದೆ ಮಾಡ್ತೇನೆ, ಎದ್ದು ಕೂಡಲೇ ಮತ್ತೆ ಬೆಳಗಿನ ತನಕ. ಒಂದು ದಿವಸ ಅಲ್ಲ, 7 ದಿವಸ ಅಂದರೆ 7 ದಿವಸ ಹೇಳ್ಬಿಡೋರು. ಆ ಹುಡುಗರು ಇವರು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಬದುಕೊಳ್ಳೆ ಕೊನೆ ಗಳಿಗೆ ಅವ್ರದ್ದನ್ನು ಹೇಳಿಬಿಡ್ತೇನೆ. ಅವತ್ತು ಏನು ಅಂದರೆ ಮೈಸೂರಲ್ಲಿ ಒಂದು ಕಾಮಾಕ್ಷಿ ಆಸ್ಪತ್ರೆ, ಪಾಪ ಅವರಿಗೆ ಈ ಬ್ಯಾಕ್ ಪೇನ್ ಇತ್ತು. ಆ ಕರೆಂಟ್ ಕೊಟ್ಬಿಟ್ರು. ಕರೆಂಟ್ ಕೊಟ್ಟದ್ದು ಏನಾಯ್ತೋ ಏನೋ ಬ್ರೈನಿಗೆ ಇದಾಗ್ಬಿಡ್ತು. ಅದು ಒಂಥರ ಇರಿಟೇಟ್ ಆಗಿ ಮೈ ಮೇಲೆ ಬಟ್ಟೆ ಇರಲಿಲ್ಲ. ನನ್ನ ಯಾವುದೋ ಒಂದು ಕೆಲಸಕ್ಕೆ ಹೋದವನು ಮೈಸೂರಿನಲ್ಲಿ, ಪಾಪ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು, ನೋಡೋಕೆ ಹೋದೆ. ಮಲ್ಕೊಂಡಿದ್ರು, ಮೈಯಲ್ಲಿ ಬಟ್ಟೆ. ನನ್ನ ತಮ್ಮ ಬಂದಿದ್ದ, ಬಾರೋ ಒಂದೆ, ಅವನು ನೋಡ್ದ, ಎದುರು ಬಿಟ್ಟ.
ಬೇಡ ಬೇಡ ಅದ ಹೆದರಿಕೆ ಇಲ್ಲ. ಬಾಯಲ್ಲಿ ಏನು ಶರೀರ ಇರತ್ತಪ್ಪ, ಹೇಗಿದ್ರೆ ಏನಂತೆ, ಹೋಗೋ ಶರೀರಕ್ಕೆ ಬಟ್ಟೆ ಇದ್ರೇನೋ, ಬಟ್ಟೆ ಇಲ್ಲದೆ ಹೋದ್ರು ನಾವು ಶರೀರ ಈಗಲೂ ಅಲ್ಲ ಆಗಲೂ ಅಲ್ಲ. ಹೋದರೆ ಹೋದ್ರೆ ಕೈ ಹಿಡ್ಕೊಂಡ್ಬಿಟ್ರು. ಅವನು ನೋಡ್ದ ಬಿಟ್ಟ, ಓಡೋಗ್ಬಿಟ್ಟ. ಹೆದರಿಕೆ ಇರುವಂದೆ ಕೈ ಹಿಡ್ಕೊಂಡು ನಾನು ಸಾಯ್ತಾ ಇದ್ದೀನಿ ಬಿಡಿಸು ಅಂದರು. ಅಳ್ತಾ ಇದ್ದಾರೆ. ನಾನು ಹೇಳಿದೆ, ನೀವೇ ಹೇಳ್ತಾ ಇದ್ರಲ್ರಿ, ಮರಣೇ ಸಂಭವೇ ಚೈವ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವಶರೀರೇಶು ಆಕಾಶ ಹುಟ್ಟಿನಲ್ಲೂ ಆಕಾಶದಂತೆ ಸಾವಿಲ್ಲದ ಆತ್ಮನೇ ನಾನಾಗಿದ್ದೇನೆ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಕಳ್ತೀರಿ ಎಂದೆ ನಾನು. ಅವರು ಅಳ್ತಾ ಇದ್ದಾರೆ, ದೇಹ ಹೋಗತ್ತಲ್ಲಪ್ಪ ಹೇಗಾರು ಬಿಡಿಸು ಅಂತಾರೆ. ನಿಮಗೂ ಬಿಡಿಸೋಕೆ ಬರಲ್ಲ, ಬಿಡಿಸೋಕೆ ನಾನೂ ಅಲ್ಲ ಅಂದೆ ನಾನು ಮೃತ್ಯುಂಜಯನಲ್ಲ, ನೀವು ಏನು ದೇಹ ಇದೆಯೋ ಅದಕ್ಕೆ ಗತಿ ಹೀಗೆ ಅಂದರು. ಪಾಪ ಒಂದು ದಿವಸ ಇದ್ರು ಶರೀರ ಬಿಟ್ಟರು, ಹೇಗಾರು ಆಗಲಿ. ಅಂಥವರು ಶ್ರವಣ ಅಂದರೆ ಹಿಡ್ಕೊಂಡ್ಬಿಡೋರು, ಬಿಡ್ತಾನೆ ಇರಲಿಲ್ಲ. ಅವರು ನೋಡಿದರೆ ಬೇಡಪ್ಪ ಇವ್ರ ಸಮಾಸವೇ ಬೇಡ, ಇವ್ರ ಪ್ರವಚನ ಅಂದರೆ ಒಂದು ದಿವಸ ಅಲ್ಲ 2 ದಿವಸ ಅಲ್ಲ, ಮತ್ತೂರಿಗೆ ಒಂದು ಸಲ ಏನಾಗ್ಬಿಡ್ತು ಬಂದುಬಿಟ್ರು. ನಮ್ಮ ಪುರೋಹಿತರ ಮನೆ ಕರ್ಕೊಂಡೋದೆ. ನಮ್ಮ ಪುರೋಹಿತರಿಗೆ ಗೊತ್ತಿರಲಿಲ್ಲ ಹೊಸ ಮಾರ್ಕಣವ್ರು. ಅಲ್ಲಿ ಅಲ್ಲಿಟ್ಟು ನೀವು ಇಲ್ಲರಿ ಈಗ ಬಂದೆ ಅಂಥೇಳಿ ಎದ್ದೋಗ್ಬಿಟ್ಟೆ ನಾನು. ಅವರು 8 ಗಂಟೆ ಕೂತವರು, ಪಾಪ ಹೊಸಬರು ಬಂದರು ಅಂತೇಳಿ ಮನೆಯವರೆಲ್ಲ ಕೂತಿದ್ದಾರೆ. 1 ಗಂಟೆ ತನಕ ಹೇಳ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಅವ್ರಿಗೆ ಮನೆಯವ್ರಿಗೆ ಕೆಲಸ ಏನಾಗಬೇಕು ಹೇಳ್ರಿ, ಅವ್ರಿಗೆ ಅವ್ರದ್ದೇ ಆದ ಆನೆಕಾಯಿ ಇಲ್ವಾ, ತಿಂಡಿ ಇಲ್ವಾ, ಇವ್ರು ಹೇಳೋದೇ ಇಲ್ಲ, ಹೇಳ್ತಾನೇ ಇದ್ದಾರೆ. 1 ಗಂಟೆ ಐತೆ ಪುರೋಹಿತರು ಬಂದು, ಒಳ್ಳೆ ಕೆಲಸ ಮಾಡಿದೆ ನೀನು, ಕರ್ಕೊಂಡೋಗೋರನ್ನ ಅಂದರು. ಏನಾಯ್ತು ಅಂದೆ, ಬಿಡ್ತಾ ಇಲ್ಲ, ಅಲ್ಲಿದ್ದಾರೆ ಅವರು, ಕರ್ಕೊಂಡು ಹೋಗು ಅಂದರು. ಹೇಳ್ತಾ ಇರೋದು ವೇದಾಂತವೇ, ಬಿಡಲ್ಲ. ಹೀಗೆ ಶ್ರವಣದಲ್ಲೂ ಕೂಡ ಎಷ್ಟೋ ಅಷ್ಟು ಶ್ರವಣ ಆದಮೇಲೆ ಅದನ್ನು ಮನನ ಅಂದರೆ ಏಕಾಂತದಲ್ಲಿ ಕೂತ್ಕೊಂಡು ಹಾಗಿದೆಯೇ, ಈಗ ಅವಸ್ಥೆಗಳು ಸ್ವತಂತ್ರವಾಗಿವೆ ಅಂದರೆ ಹೌದಾ, ಅಲ್ಲ, ಎಚ್ಚರದಲ್ಲೇ 3 ಅವಸ್ಥೆ ಬರುತ್ತೋ, 3 ಅವಸ್ಥೆಗಳು ಸ್ವತಂತ್ರವೋ, ಇದು ಮನನ. ಅವಸ್ಥಾತ್ರಯ ಪ್ರಕ್ರಿಯೆಯನ್ನು, ಒಂದು ಪ್ರಕ್ರಿಯೆಯನ್ನು ಚಿಂತನೆ ಮಾಡೋದಿದೆಯಲ್ಲ, ಕಾರ್ಯಕಾರಣ ಪ್ರಕ್ರಿಯೆ, ದೃಶ್ಯ ಪ್ರಕ್ರಿಯೆ, ಈ ಪ್ರಕ್ರಿಯೆಗಳನ್ನು ಚೆನ್ನಾಗಿ ಅನುಭವಕ್ಕೆ ಹೊಂದಿಸ್ಕೊಂಡು, ಹಾಗಂದ್ರೆ ಏನು, ದೃಶ್ಯಕ್ಕೆ ದ್ರಷ್ಟೃವನ್ನು ನೋಡುವ ಶಕ್ತಿ ಇದೆಯಾ? ಶ್ರವಣ ಅಂದರೆ ಇಲ್ಲಿ ವಸ್ತುತಂತ್ರ ವಾಕ್ಯ, ಮಹಾವಾಕ್ಯ ಒಂದೇ ಅಲ್ಲ. ಮಹಾವಾಕ್ಯ ಅನ್ನೋ ಶಬ್ದಕ್ಕೆ ನಾವು ಹೇಳೋದು ಪ್ರಧಾನ ವಾಕ್ಯ ಅಂತ. ಮಹಾವಾಕ್ಯ ಅನ್ನೋ ಶಬ್ದವನ್ನು ಇದೆಯಲ್ಲ, ಈಗ ನಾವು ಹೇಳ್ತೀವಲ್ಲ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತ, ಅದು ಪ್ರಧಾನ ವಾಕ್ಯ. ಅದು ಒಂದೇ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಯಾವುದು ಪರಮಾತ್ಮನನ್ನು ನೇರಾಗಿ ತಿಳಿಸುತ್ತೋ, ಅಂದರೆ ಉದ್ದೇಶ ವಿಧೇಯ. ಉದ್ದೇಶ ವಿಧೇಯನೇನು, ಅಯಮಾತ್ಮ ಬ್ರಹ್ಮ ಸರ್ವಾನುಭೂ, ಎಲ್ಲ ಅನುಭವಗಳಲ್ಲೂ ಇರುವ ಆತ್ಮನೇ ಬ್ರಹ್ಮವು. ಕಾಮನ್ ಆಗಿರಬೇಕು, ಅನುಭವ ಹೊರಗಡೆ ಚೇಂಜ್ ಆಗಿರ್ಬೋದು. ನಿಮ್ಮೆಲ್ಲ ಅನುಭವಗಳಲ್ಲೂ ಕಾಮನ್ ಆಗಿರುವ ಆತ್ಮನೇ ಬ್ರಹ್ಮ ಅಂತ ಹೇಳಿದರೆ ಪ್ರಧಾನ ವಾಕ್ಯ. ಯಾಕೆಂದರೆ ಅದು ಅರ್ಥವಾಗಬೇಕು. ಅರ್ಥವಾಗಲಿಲ್ಲ ಅಂದರೆ ಮತ್ತೆ ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಹೇಳ್ತಾರೆ, ಎಂಥದೋ ದೃಶ್ಯ ಹೇಳ್ತಾರೆ, ಅಥವಾ ಕಾರ್ಯಕಾರಣ ಪ್ರಕ್ರಿಯೆ ಹೇಳ್ತಾರೆ, ಅವಸ್ಥಾತ್ರಯ ಪ್ರಕ್ರಿಯೆ ಹೇಳ್ತಾರೆ. ಆ ಪ್ರಕ್ರಿಯೆ ಹೇಳುವಾಗ ಯಥಾ ಪ್ರಕಾರ ನಮ್ಮ ಪ್ರಾಪಂಚಿಕ ಅನುಭವ ಇದೆಯಲ್ಲ, ಅದು ಅದರ ಮೇಲೆ ಆಕ್ಷೇಪಣೆ. ಏನು ಕಾರ್ಯಕಾರಣ ಅಂದ್ರೆ ಏನಪ್ಪ, ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಯಾರೋ ಒಂದು ಕೆಲಸ ಮಾಡಿ ಒಂದು ಕಾರ್ಯ ಹುಟ್ಟಬೋದೇ ಹೊರತು ಇಡೀ ಜಗತ್ತು ಹುಟ್ಟೋದು ಹೇಗೆ? ಅದನ್ನು ಮಾಡಿದವ್ರು ಯಾರಾದ್ರೂ ಒಂದು ಏನಾದ್ರು ಮಾಡದೆ ಸುಮ್ಮನೆ ಹುಟ್ಟುಬಿಡುತ್ತಾ ಅಂತ ನಮ್ಮ ಬುದ್ಧಿ ಇಲ್ಲಿಯ ತರ್ಕವನ್ನು ಅಲ್ಲಿಗೆ ಅನ್ವಯ ಮಾಡ್ತಾ ಇದೆ. ಅವರು ಇಲ್ಲ ಹಾಗಲ್ಲ, ಕಾರ್ಯಕಾರಣ ಅಂದರೆ ಹೀಗೆ ಹೇಳ್ತಾರೆ. ಈ ನಮ್ಮ ವಾರ್ತೆಕಾರರು ಒಂದು ಶ್ಲೋಕ ಹೇಳಿದ್ದಾರೆ, ನಾನು ಹೇಳ್ತೇನೆ. ಅದು ಏನು ಅಂದರೆ, ದೃಶ್ಯ ಪ್ರಕ್ರಿಯೆಯಲ್ಲಿ ದೃಶ್ಯೋ ನಚ ದ್ರಷ್ಟ ದ್ರಷ್ಟುರ್ದರ್ಶಿ ದೃಶಿರ್ನಚ ಅಂತ ಒಂದು ಶ್ಲೋಕ. ದೃಶ್ಯಕ್ಕೆ ದ್ರಷ್ಟೃವು ದೃಶ್ಯನಲ್ಲ, ದೃಶ್ಯಕ್ಕೆ ದೃಶ್ಯನಲ್ಲ ದ್ರಷ್ಟೃವು ತನ್ನ ಅರಿವನ್ನು ತಾನೂ ನೋಡೋದಿಲ್ಲ. ಸರಿ ಅಲ್ವಾ? ಇಷ್ಟು ಸರಳವಾಗಿದೆ. ಇವು ಈ ಶ್ಲೋಕ ಹೇಳಿದರೆ ದೃಶ್ಯಕ್ಕೆ ದೃಶ್ಯನಲ್ಲ ಅಂದರೆ ಏನರ್ಥ ಅಂದರು. ಹೌದು, ಯಾವುದು ದೃಶ್ಯ ಅಂತ ನಿನಗೆ ಗೊತ್ತಾಗತ್ತೋ ಅದಕ್ಕೆ ದ್ರಷ್ಟೃತ್ವ ಇಲ್ಲ. ಎಷ್ಟು ಸರಳವಾಗಿ ಹೇಳಿದ್ದಾರೆ. ದೃಶ್ಯ ಎಷ್ಟಪ್ಪ, ಯಾವುದು ನಿನ್ನ ಅನುಭವಕ್ಕೆ ಗೋಚರವಾಗತ್ತೋ ಅದಕ್ಕೆ ನೋಡೋ ಶಕ್ತಿ ಇಲ್ಲ. ಹಾಗಾದರೆ ನಮ್ಮ ಅನುಭವ ಗೋಚರವಾಗಿದ್ದು ಇದೆಲ್ಲ ದೇಹ, ಇಂದ್ರಿಯ, ಮನಸ್ಸು, ಅದೆಲ್ಲ ಅನುಭವ ಗೋಚರ ಆಗ್ತಾ ಇದೆ. ಅದಕ್ಕೆ ಯಾವುದನ್ನು ನೋಡೋಕೆ ಶಕ್ತಿ ಇಲ್ಲ ಅಂದರೆ ಇದು ಯಾವುದನ್ನು ನೋಡ್ತಾ ಇಲ್ಲ ಅಂತ ಆಯ್ತಲ್ಲ. ಸರಿ, ಇದು ನೋಡೋ ಆ ನೋಟವನ್ನು ಬಿಟ್ಬಿಡ್ರೆ, ಇಂದ್ರಿಯಗಳ ನೋಟವಾಗಲಿ ಮನಸ್ಸಿನ ನೋಟವಾಗಲಿ ಬಿಡ್ರೆ, ಇನ್ನು ಅರಿವೇ ಒಂದಿದೆಯಲ್ಲ ಅದನ್ನು ನೀವು ನೋಡಬೇಕು, ಇವುಗಳಿಂದ ನೋಡಬೇಕು ಅಂತ ಹೋಗಬೇಡಿ. ಯಾಕಂದರೆ ದೃಶ್ಯಕ್ಕೆ ದೃಶ್ಯನಲ್ಲ ಅವನು. ಹಾಗಾದರೆ ಅರಿವನ್ನು ತಾನೇ ತನ್ನ ಅರಿವನ್ನು ಅದೂ ಅಲ್ಲ. ದೃಶಿರ್ನಚ, ತನ್ನ ಹೆಗಲನ್ನು ತಾನೇ ಹಾಗೆ ಹತ್ತೋಕ್ಕಾಗಲ್ವೋ ಹಾಗೆ ಸಾಕ್ಷಿಗೆ
ತನ್ನ ಅರಿವನ್ನು ತಾನೇ ನೋಡ್ಕೊಳ್ಳೋದಲ್ಲ. ಹಾಗಾದ್ರೆ ಏನು ಮಾಡೋದು? ಈ ನಾನು ಅನ್ನೋದು ಇಲ್ಲಿತ್ತಲ್ಲ, ತೊಗೊಂಡೋಗಿ ನಿಧಾನಕ್ಕೆ ಸಾಕ್ಷಿ ನಿಲ್ಲಿಸ್ಬಿಟ್ರೆ ಹೇಳ್ಬಿಡತ್ತೆ, ಸಾಕ್ಷಿ ಅಂದರೆ ನಾನು ಅಂದರೆ ಇಂಥವನು, ನಾನು ಅಂದರೆ ಎಂದು ವಿಕಾರವಾಗದ ಎಲ್ಲವನ್ನು ಅರಿತಾ ಇರುವ ಏಕರೂಪನಾದ ಈ ಜಗದ್ರೂಪನಾಗಿ ತೋರ್ಕೊಳ್ತಾ ಇರುವಂಥ ಪರಬ್ರಹ್ಮವೇ ನಾನು ಅಂತ ಗೊತ್ತಾಗ್ಬಿಡತ್ತೆ. ಅದೇ ಮಹಾವಾಕ್ಯಾರ್ಥ. ಮಹಾವಾಕ್ಯಾರ್ಥ ಗೊತ್ತಾಗೋದಕ್ಕೆ ಈ ಪ್ರಕ್ರಿಯೆಗಳು ಬೇಕು. ಪ್ರಕ್ರಿಯೆಗಳಲ್ಲಿ ಏನಾಗತ್ತೆ ಅಂದರೆ ನಿಧಾನಕ್ಕೆ ಹೋಗ್ತಾರೆ, ಒಂದು ಸ್ವಲ್ಪ ವೇಗ ಇಲ್ಲ. ಅದರಲ್ಲಿ ವಸ್ತುತಂತ್ರ ವಾಕ್ಯ, ಕರ್ತೃತಂತ್ರ ವಾಕ್ಯ ಅಂತ ಎರಡು ಮಾಡ್ಕೋಬೇಕು. ಕಥೆ ಇರುತ್ತೆ, ಉಪನಿಷತ್ನಲ್ಲಿ ಕಥೆ ಇಲ್ಲದೆ ಇರೋಲ್ಲ. ನೇರಾಗಿ ಆರಂಭದಲ್ಲಿ ಹೇಳ್ಬಿಡಿ ತತ್ವ ಅಂದರೆ ಯಾವುದು ಯಾವ ಉಪನಿಷತ್ತು ಹೇಳಲ್ಲ, ಕಥೆ ಹೇಳೋದು. ಅಲ್ಲಿ ವಾಕ್ಯದಲ್ಲೂ ತಿಳಿಸತ್ತೆ. ಅಂದರೆ ಶಬ್ದದಲ್ಲಿ ಈಗ ಅನೇಜದೇಕಂ ಸಾಕು, ಅಲ್ಲಾಡದೇ ಇರುವ ಅದ್ವಿತೀಯವಾದದ್ದೇ ಸ್ವರೂಪ. ಇದು ಮಹಾವಾಕ್ಯವೇ. ನನ್ನ ದೃಷ್ಟಿಯಲ್ಲಿ ನಿಮ್ಮ ಅನುಭವದಲ್ಲಿ ಯಾವುದು ಅಲುಗಾಡದೆ ವಿಕಾರವಿಲ್ವೋ ಹಾಗೇ ಇದೆಯೋ ಅದೇ ನಿಮ್ಮ ಸ್ವರೂಪ. ಯಾವುದು ಅಲುಗಾಡ್ತಾ ಇದೆಯೋ ಚೇಂಜ್ ಆಗ್ತಾ ಇದೆಯೋ ಸ್ವರೂಪ ಅಲ್ಲ. ಇಷ್ಟು ವಿವೇಕ ಬಂದರೆ ನಿಂತ್ಕೋತಾನೆ. ಇಲ್ಲದೆ ಹೋದರೆ ಯಥಾ ಪ್ರಕಾರ ಬಾಯಿಲಿ ಅನೇಜದೇಕಂ ಮನಸೋ ಜವಿಯೋ ನೈನದ್ದೇವ ಆಪ್ನುವನ್ ಪೂರ್ವಮರ್ಷತ್ ತದ್ಭಾವತೋನ್ಯಾನತ್ಯೇದಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವ ದಧಾತಿ ಅಂತ ಕಂಠಪಾಠ ಮಾಡ್ತೀವಿ. ಕಂಠಪಾಠ ಮಾಡಿದ್ರೆ ಅರ್ಥ ಆಗಲ್ಲ. ಕಂಠಪಾಠ ನಾನು ಹೇಳಿದ್ರೆ ಬುದ್ಧಿ ಕೆಲಸ ಕಡಿಮೆ ಆಗುತ್ತೆ ಅಂತೀನಿ. ಇನ್ನೊರು ಕಂಠಪಾಠ ಮಾಡಿಸ್ತಾ ಇದ್ರು, ಯಾತಕ್ಕೆ ಅಂದರೆ ಮುಂದೆ ಅರ್ಥ ತಿಳ್ಕೊಳ್ಳಿ ಅಂತ. ಈಗ ಅರ್ಥ ತಿಳ್ಕೊಳ್ಳಲ್ಲ, ಅಮರ ಘಟ್ ಮಾಡಿರ್ತಾರೆ, ಒಂದೂ ಅರ್ಥ ಆಗಿರಲ್ಲ. ಶಬ್ದ ಘಟ್ ಮಾಡಿರ್ತಾರೆ, ಒಂದು ವಿಭಕ್ತಿಯು ಸಂಸ್ಕೃತ ಒಂದು ವಾಕ್ಯವೂ ಬರಲ್ಲ, ಹೇಳೋಕೆ ಬರಲ್ಲ. ಯಾಕಂದರೆ ಈಗ ರಾಮಸ್ಯ ಅಂತ ತಡೀರಿ, ರಾಮ ರಾಮಸ್ಯ ಗೃಹಂ ಗೃಹಂ ತತ್ರ ಅದಕ್ಕೆ ಒಂದೊಂದಕ್ಕೂ ಇವನು ಇಲ್ಲಿ ಇದು ವಾಕ್ಯ ಆಗತ್ತೆ, ಮಾತಾಗತ್ತೆ. ಹುಡ್ಕೊಂಡು ಮಗ್ಗಿ ಹೇಳುವಾಗ ನಮ್ಮಲ್ಲಿ 13 ತಡಿ 13 26 ಹಾಗೆ ಹೇಳಿದ್ರೆ ಆಗಲ್ಲ. ಅದು 13 104 ಇಡಬೇಕು ನೀವು. ತತ್ಕ್ಷಣದಲ್ಲಿ ವಿಭಕ್ತಿ ಬಂದರೆ ಭಾಷೆ, ವಿಭಕ್ತಿಯೇ ಗೊತ್ತಾಗಲ್ಲ, ಎಂಥ ಭಾಷೆ ಬರುತ್ತೆ. ಅದಕ್ಕೆ ಘಟ್ ಮಾಡೋ ಕ್ರಮ ಇದೆಯಲ್ಲ, ಅದು ಇತ್ತು ಒಂದು ಕ್ರಮದಲ್ಲಿ, ಅದಕ್ಕೂ ಒಂದು ಬೆಲೆ ಇದೆ. ತುಂಬ ಘಟ್ ಮಾಡೋದು ಬುದ್ಧಿ ಮಟ್ಟ ಕಡಿಮೆ ಆಗತ್ತೆ ಅಂತಲೇ ನಾನು ಹೇಳೋದು. ನಮ್ಮ ಊರಿಗೆ ಒಬ್ಬರು ಅಲ್ಲ, ಅದು ವೇದ ಪಾಠದಲ್ಲಿ ಘಟ್ ಮಾಡೋದು ಮುಂಚೆ ಇದ್ದ ಕ್ರಮಕ್ಕೂ ಈಗ ಏನಾಗ್ಬಿಡ್ತು ಗೊತ್ತಾ? ನಮ್ಮ ಸಂಪ್ರದಾಯದಲ್ಲಿ ಕೆಲವು ದೋಷ ಇದೆ, ಹೇಳ್ತೀನಿ ಮಾತ್ರ ಮುಚ್ಚುಮರೆಯಲ್ಲಿ. ಒಂದು ವೇದಾಂತ ಸಂಪ್ರದಾಯಕ್ಕೆ ತರ್ಕ ಬೆರೆದದ್ದು, ಯೋಗಶಾಸ್ತ್ರವೂ ಸ್ವಲ್ಪ ಬೆರ್ತಿದೆ, ಯೋಗಶಾಸ್ತ್ರವಾದರೂ ಸ್ವಲ್ಪ ಅನುಕೂಲ ಇದೆ. ಈ ತರ್ಕ ಬಂದು ವೇದಾಂತವನ್ನು ಕೆಡಿಸ್ಬಿಡ್ತು. ಹಾಗೆ ವೇದ ಪಾಠಕ್ಕೆ ಈ ಘನಪಾಠ ಬಂತು. ಅದೇನಾಯಿತು, ವೇದವನ್ನು ಇನ್ನೊಬ್ಬರಿಗೆ ಕೇಳಿಸೋಕೆ ಏನು ಮಾಡ್ಕೊಂಬಿಟ್ರು, ತಾನು ಅರ್ಥ ತಿಳ್ಕೊಳಕ್ಕೆ ಅಂತಲ್ಲ. ಘನಪಾಠ ಆದ್ಕೊಳ್ಳಿ ಏನಾಯಿತು, ಹಿಂದೆ ಮುಂದೆ ಹಿಂದೆ ಮುಂದೆ ಹೇಳಿ 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 ಇರೋ ಬುದ್ಧಿಯೆಲ್ಲ ಅಲ್ಲೇ. ಆಮೇಲೆ ಆ ಘನಪಾಠಿ ಹತ್ರ ಏನಪ್ಪ ಅರ್ಥ ಅಂದರೆ ನಂಗೆ ಅರ್ಥ ಗೊತ್ತಿಲ್ಲ, ನಾನು ಹೇಳ್ತೀನಿ ಅಂತಾನೆ. ಯಾತಕ್ಕೆ ಘನಪಾಠ ಹೇಳ್ತೀಯ ಅಂದೆ ನಾನು. ನಮ್ಮೂರಿಗೆ ಒಬ್ಬರು ಜಗನ್ನಾಥ ಅಂತ ಹುಡುಗ ಬಂದ, ಒಳ್ಳೆ ಘನಪಾಠಿ. ನಾನು ಮುಂಚೆ ಹೇಳಿದೆ, ನೀನು ವೇದಾಂತ ಓದಬೇಕಾ, ಮುಂಚೆ ಘನ ಬಿಡು, ಇನ್ನು ಮುಂದೆ ಘನಪಾಠ ಹೇಳಬೇಡ, ಮೂಲ ಹೇಳು. ವೇದವನ್ನು ಯಜ್ಞೇನ ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಶಂತಿ ಅಂತಿದೆ. ನಿತ್ಯ ವೇದ ಹೇಳೋ, ಪೂರ್ಣ ವೇದ ಪಾರಾಯಣ ಮಾಡೋ, ಅರ್ಥಸಹಿತವಾಗಿ ಪಾರಾಯಣ ಮಾಡೋ, ಅದನ್ನು ತಿಳ್ಕೊ. ಅದು ಬಿಟ್ಕೊಂಡು ಘನ ಹೇಳಿ 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 ಅವನಿಗೆ ಏನಾಗ್ಬಿಟ್ಟಿದೆ ಅಂದರೆ, ಆ ಘನ ಹೇಳೋದ್ರಿಂದ ಉಪನಿಷತ್ತಿನ ಒಂದೇ ಒಂದು ವಾಕ್ಯವೂ ಅರ್ಥ ಆಗಲ್ಲ. ಭಾಷ್ಯದಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಗೊತ್ತೇ ಇಲ್ಲ. ಘಟ್ಟ ಬೇಕಾದ್ರೆ ಘಟ್ ಮಾಡ್ತೀನಿ ನಾನು, ಘಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಅದನ್ನೇ ಹೆಚ್ಚು ಘಟ್ ಮಾಡಿದರೆ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ ಅಂತೀನಿ ನಾನು. ಅಲ್ಲ, ನಮ್ಮ ಬುದ್ಧಿಗೆ 2 ಶಕ್ತಿ ಇದೆ, ಒಂದು ನೆನಪಿನ ಶಕ್ತಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳೋ ಶಕ್ತಿ. ಮೇಧಾಶಕ್ತಿನೂ ಬೇಕು, ಆದರೆ ಬುದ್ಧಿಶಕ್ತಿ ಮುಖ್ಯ. ಅದು ಅರ್ಥ ಮಾಡ್ಕೊಳ್ಳೋ ಶಕ್ತಿ. ಬುದ್ಧಿಶಕ್ತಿ ಕಡಿಮೆಯಾಗಿ ಬರೀ ಕಂಠಪಾಠ ಮಾಡಿಬಿಟ್ರೆ ಏನು ಮಾಡ್ಬೇಕು? ಅದನ್ನು ನನ್ನನ್ನು ಕೇಳ್ತಾರೆ, ನೀವೇ ಹಾಗೆ ಕಲ್ತ್ರಿ ಅಂತ. ಈಗ ನಾನೇನು ಉರು ಹಾಕಲಿಲ್ಲ ಅಂತಿಲ್ಲ, ನಾನು ವೇದ ಪಾರಾಯಣವನ್ನು ಮಾಡಿದ್ದೀನಿ, ಎಲ್ಲ ಆಗಿದ್ದೀನಿ. ಆದರೆ ಅಷ್ಟೆಲ್ಲ ಕಷ್ಟಪಡೋಕ್ಕೆ ಬೇಜಾರಪ್ಪ. ಭಗವಂತನ ಸ್ವರೂಪ ಅಂಥೇಳಿ ವೇದವನ್ನು ಕಂಠಪಾಠ ಪರಂಪರೆ ಮಾಡಬೇಕು, ಮಾಡಿದ್ದೀವಿ. ಎಲ್ಲ ನೋಡಿ, ಅಯ್ಯೋ ನೀವು ಹೇಳಿದೆ ಏನು ಆವರ್ತನೆ ಮಾಡಿಲ್ಲ, ಹಾಗೆ ಬಂದ್ಬಿಡ್ತು ಅಂತಾರೆ. ಹಾಗೆ ಯಾರಾದ್ರಿಗೂ ಬರುತ್ತಾ? ಅರ್ಥ ಪ್ರಧಾನ, ಅಷ್ಟು ಹೇಳ್ತೀನಿ ನಾನು. ವೇದ ಹೇಳಿದರೆ ಒಂದು ಆನಂದ ಯಾವಾಗ ಆಗುತ್ತೆ ಅಂದರೆ, ಆ ವೇದದ ಅರ್ಥ ನೋಡ್ತಾ ಇದ್ರೆ ಏನು ಅದ್ಭುತ, ಅದು ಎಷ್ಟು ರಮಣೀಯವಾಗಿದೆ, ಎಷ್ಟು ಚೆನ್ನಾಗಿದೆ. ಆವಾಗ ಅದಕ್ಕೆ ಒಂದು ಸ್ಥಾನ ಇದೆ. ಅರ್ಥಜ್ಞಾನದ ಜೊತೆಯಲ್ಲಿ ಹೇಳುವ ಶಬ್ದಕ್ಕೆ ಅರ್ಥವೇದಿ ಹೊರತು ಸುಮ್ಮನೆ ನಾನು ಊರಿಗೆ ನಾನು ಊರಿಗೆ ನಾನು ಅಂತ ಆವರ್ತಿ ಮಾಡಿದ್ರೆ ಯಾತಕ್ಕೆ ಬೇಕದು? ನಾನು ಊರಿಗೆ ನಾನು ಊರಿಗೆ ನಾನು ಹೋಗುತ್ತೇನೆ ಹೇಳಿಲ್ಲ. ಇದು ಘನಪಾಠ ಅಲ್ಲ. ನಿಜವಾಗಿ ಶಾಬರ ಭಾಷ್ಯ ಓದ್ದವ್ರು, ನಾನು ಘನಪಾಠ ಬೈತಾ ಇಲ್ಲ,
ತುಂಬ ದೊಡ್ಡವರು, ನಮಸ್ಕಾರ ಮಾಡ್ತೇನೆ, ನನಗೆ ಮಾಡಿ ಹೋದರೆ ಕಾಣಿಕೆ ಇಟ್ಟು ಅದೆಲ್ಲ ಮಾಡ್ತೇನೆ. ಆದರೆ ನನಗೆ ಗೊತ್ತು ಘನಪಾಠ ನಿಷ್ಪ್ರಯೋಜನ, ಏನೇನೂ ಪ್ರಯೋಜನ ಇಲ್ಲ. ಅದು ಯಾತಕ್ಕೆ ಆ ಪಾಠ ಸಂಪ್ರದಾಯಕ್ಕೆ ಬಂತೋ ಏನೋ. ಇನ್ನು ಯಜ್ಞಾದಿ ಪ್ರಯೋಗ ಇದ್ದಿದ್ರೆ ನೀವು ಯಾವ ಮಂತ್ರವನ್ನು ಪ್ರಯೋಗಿಸ್ತೀರೋ ಅದು ಅರ್ಥ ಆಗ್ತಿತ್ತು. ಈಗ ಆ ಛೇತ್ತಾತೆ ಮಾರಿಷಮ್ ಒಂದು ಮಂತ್ರ ಇದೆ, ಎಡಗೈಲಿ ಹಿಡ್ಕೋತಾನೆ, ಕತ್ತಿ ಇಡ್ತಾ ಇದ್ದಾನೆ, ನೀನು ಕತ್ತರಿಸ್ತಾ ಇದ್ದೀನಿ, ಹಿಂಸೆ ಮಾಡ್ತಾ ಇಲ್ಲ ಅಂತಾನೆ. ಅಲ್ಲ, ದರ್ಭೆಯನ್ನು ಅನ್ನೋ ಮಂತ್ರ ಹೇಳುವಾಗಲೂ ಆ ಛೇತಾ ತೇ ಮಾರಿಷಂ, ಯಾಕಂದರೆ ನೀನು ಮತ್ತೆ ಬೆಳಿತೀಯ. ಸಹಸ್ರವಲುಷಾಹ ಶತವಲುಷಂ ವಿರೋಹ ಸಹಸ್ರವಲುಷಾಹ ವಿವಯಂ ರುಹೇಮ, ನೀನು 100 ಕವಲವಾಗಿ ಬೆಳೆ, ನಾನು 1000 ಕವಲವಾಗಿ ಬೆಳಿತೀನಿ ಅಂತ ಹೇಳ್ತಾರೆ. ಹೀಗೆ ಅರ್ಥಸಹಿತವಾಗಿ ಮಂತ್ರ ಹೇಳಿದರೆ ಏನು ಆನಂದ ಇದೆ. ಸುಮ್ಮನೆ ಆ ಛೇತಾ ತೇ 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 ಆ ಛೇತಾ ಆ ಘನ ಹೇಳಿದ್ದು ಅದು ಹೇಳಿ ಏನೇನೂ ಪ್ರಯೋಜನ ಇಲ್ಲ. ನನಗಂತೂ ಈ ಘಟ್ಟು ಮಾಡೋರನ್ನ ಕಂಡ್ರೆ, ನಮ್ಮೂರಲ್ಲಿ ಹಿಂದಿಂದ ಅಮರ ಘಟ್ ಮಾಡೋರಿದ್ದಾರೆ, ಶಬ್ದ ಘಟ್ ಮಾಡಿದವರಿದ್ದಾರೆ, ಕ್ರಿಯಾಪದ ಘಟ್ ಮಾಡೋರಿದ್ದಾರೆ. ಆದರೆ ಒಬ್ಬರಿಗೂ ಒಂದೇ ಒಂದು ಹಿಂದಿನ ಕಾಲದವರಿಗೆ ಒಂದೇ ಒಂದು ಸಂಸ್ಕೃತ ವಾಕ್ಯ ಹೇಳೋಕೆ ಬರ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಘಟ್ಟು ಮಾಡಿದ್ದೇ ಹೊರತು ಆ ಕ್ರಿಯಾಪದದಲ್ಲಿ ನೀವು ಲುಂಗ್ಲಕಾರ ಅಂದರೆ ತಡಿದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಭವತಿ ಬಭೂವ ಭವಿತ ಲುಂಗ್ಲಕಾರಕ್ಕೆ ಹೋಗಬೇಕು. ಇದರಲ್ಲಿ ಷಷ್ಠಿ ಭಕ್ತಿಗೆ ಪುನಃ ಇಲ್ಲಿಂದ ಹೋಗಬೇಕು. ಆಮೇಲೆ ಇನ್ನೊಂದು ಹಾಗೆಲ್ಲಾದರೂ ವಾಕ್ಯ ಹೇಳೋಕ್ಕಾಗತ್ತ? ಅದು ವಾಕ್ಯನದ. ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ರಿ ಅಂದರೆ ಅಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು. ಅದೆಲ್ಲ ಆಗಲ್ಲ, ಅದೆಲ್ಲ ಅರ್ಥವೂ ಇಲ್ಲ. ಇದು ಮನುಷ್ಯ ಸಹಜವಾಗಿ ತಿಳ್ಕೋಬೇಕು. ಅದನ್ನು ನಾನೇನು ಹೇಳ್ತೀನಿ ಅಂದರೆ, ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಕಾಳಿದಾಸ ಎಂಥ ಶ್ಲೋಕ ಹೇಳಿದಾನೆ ಅಂದರೆ, ಹಳೆಯದೆಲ್ಲ ಸರಿ ಅಂತಲ್ಲ, ಹೊಸದೆಲ್ಲ ತಪ್ಪು ಅಂತಲೂ ಅಲ್ಲ. ಸಂತಃ ಪರೀಕ್ಷೆ ಅನ್ಯತರದ್ ಭಜಂತೆ. ನಿಜವಾದ ಅನುಭವದಿಂದ ಪರೀಕ್ಷೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಸಜ್ಜನ ಮಹಾತ್ಮರು ತಿಳ್ಕೊತಾರೆ. ಇನ್ನೊಬ್ರು ಹೇಳಿದ್ದೇ ದಾರಿಯಲ್ಲಿ ಅದೇ ಅಂತ ಹೋದರೆ ಮೂಢ ಪರಪ್ರತ್ಯಯನೇಯ ಬುದ್ಧಿ. ಇನ್ನೊಬ್ಬರು ಅದು ಹೋದವರು ಅದು ಹಾಗೆ ಮಾಡಿದ ಹಾಗೆ, ಅಷ್ಟು ಮೌಢ್ಯ ಬೇಡ. ನಾವು ಪರೀಕ್ಷೆ ಮಾಡೋಣ, ಸರಿಯೇ ಅಲ್ವೇ ನೋಡೋಣ, ಮಾಡೋಣ. ನಾವು ಹಿಂದಿನ ಸಂಪ್ರದಾಯ ಗೌರವ ಕೊಡೋಣ, ಆ ವಿಷಯ ಬೇರೆ. ಹೀಗೆ ಶ್ರವಣ ಮನನ ನಿಧಿಧ್ಯಾಸನ, ಈ ನಿಧಿಧ್ಯಾಸನ ಇದೆಯಲ್ಲ, ಇದು ಬಹಳ ಮುಖ್ಯ. ನಿಧಿಧ್ಯಾಸನದಲ್ಲಿ ಪ್ರಧಾನವಾದ್ದೇ ಇದು. ಇಲ್ಲಿ ಏನು ಅಂದರೆ, ಗೀತೆಯಲ್ಲಿ ಧ್ಯಾನ ಯೋಗ ಇದೆ, ಮಾಂಡೂಕ್ಯದಲ್ಲಿ ಮನೋನಿಗ್ರಹ ಅಂತ ಹೇಳಿದ್ದಾರೆ, ಇದರಲ್ಲಿ ಯಾವುದರಲ್ಲಿ ಕಠೋಪನಿಷತ್ನಲ್ಲಿ ಅಧ್ಯಾತ್ಮ ಯೋಗ ಅಂತ ಕರೆದಿದ್ದಾರೆ, ಬೃಹದಾರಣ್ಯಕದಲ್ಲಿ ನಿಧಿಧ್ಯಾಸನ ಅಂತ ಕರೆದಿದ್ದಾರೆ. ಈಗ 4 ಇದೆ: ನಿಧಿಧ್ಯಾಸನ, ಅಧ್ಯಾತ್ಮ ಯೋಗ, ಮನೋನಿಗ್ರಹ, ಧ್ಯಾನ ಯೋಗ. ಒಂದೇ ಅರ್ಥ, ಅಲ್ಲಲ್ಲಿ ಹೇಳಿರೋದೆಲ್ಲ ಸೇರಿಸ್ಕೋಬೇಕು. ಅಂದರೆ ಇಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಿದ್ದನ್ನು ಎಲ್ಲ ಸೇರಿಸ್ಕೊಂಡು ಹೇಗೆ ನಿಧಿಧ್ಯಾಸನ ಅಥವಾ ಧ್ಯಾನ ಯೋಗ ಮಾಡಬೇಕು. ನಿಧಿಧ್ಯಾಸನ ಅನ್ನೋದು ಗುರುಗಳು ಹೇಳಿರುವ ವಾಕ್ಯದ ಅರ್ಥ ಅನುಭವಕ್ಕೆ ಬರೋಕ್ಕೋಸ್ಕರವಾಗಿ ನಿಧಾನವಾಗಿ ಒಳಕ್ಕೆ ಹೋಗೋದು. ನಿಧಿಧ್ಯಾಸನ ಅನ್ನೋ ಶಬ್ದಕ್ಕೆ ಅರ್ಥ ತನ್ಮೇ ವ್ಯಾಚಕ್ಷಾಣಸ್ಯ ತುಮೇ ನಿಧಿಧ್ಯಾಸಸ್ವ, ಏಕಾಗ್ರತೆಯನ್ನಿಟ್ಟು ಮನಸ್ಸನ್ನು ನೋಡು ಅಂತ ಅರ್ಥ. ನೋಡು ಅಂದರೆ ಅನುಭವಕ್ಕೆ ತಂದು ಏಕಾಗ್ರತೆಯಾಗಿ ಮನಸ್ಸನ್ನು ನೋಡು ಅಂತ ಅರ್ಥ ನಿಧಿಧ್ಯಾಸನ ಅಂದರೆ. ಅದು ಧ್ಯೈ ಚಿಂತಾಯಾಮಕ್ಕೆ ಬಂದಿರೋದು ನಿಧಿಧ್ಯಾಸಸ್ವ ಅನ್ನೋದು. ಅದರಲ್ಲಿ ಏನಾಗಿದೆ ಅಂದರೆ, ಈ ನಿಧಿಧ್ಯಾಸನದಲ್ಲಿ ಈ ನಾನು ಅನ್ನುವಂಥ ಒಂದು ಪ್ರತ್ಯಯ ಇತ್ತಲ್ಲ, ಅದು ಹೊರಗಡೆ, ಅದು ವಿಷಯದಲ್ಲಿ ಮುಳುಗಿದ್ದನ್ನು ಮುಂಚೆ ಎಳ್ಕೋಬೇಕು. ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞ ಅಂತ ಅಲ್ಲಿಂದ ಶುರು ಮಾಡ್ತಾನೆ ಅವನು. ಹೋಗ್ತಾ ನಿಧಾನವಾಗಿ ಹೇಗೆ ಒಂದು ರತ್ನ 2 ಕೊಟ್ಟಿದ್ದಾರಪ್ಪ, ಇದರಲ್ಲಿ ನಿಜವಾದ ರತ್ನ ಯಾವುದು, ಖೋಟಾ ರತ್ನ ಯಾವುದು ನೋಡೋಕೆ ಅವನು ಹಾಗೇ ಕಣ್ಣಿರುತ್ತಲ್ಲ, ಹಾಗೆ ನಿಜವಾದ ನನ್ನ ಸ್ವರೂಪ ಯಾವುದು, ಕಲ್ಪಿತವಾದ ನನ್ನ ರೂಪ ಯಾವುದು ಅನ್ನೋದಕ್ಕೆ ಕೂತ್ಕೊಂಡು ಒಳಗೆ ಹೋಗ್ತಾ ಇದ್ದಾನೆ. ಅದು ಮೊದಲು ಸ್ವಲ್ಪ ದಿವಸ ಬರೀ ಕೂರೋದೇ ಆಗತ್ತೆ, ಆಸನವೇ ಆಗತ್ತೆ. ಆಸನ ಜಯ ಅಂತಲೇ ದೊಡ್ಡದು. ಆದಮೇಲೆ ಮನಸ್ಸನ್ನು ಹೊರಗಡೆಯಿಂದ ಒಂದು ಭೂಮಿಕೆಯಲ್ಲಿ ನಿಲ್ಲಿಸ್ಕೊಳ್ಳೋದು ಅಂತ ಹೇಳ್ತಾರೆ, ಸಪ್ತ ಭೂಮಿಕೆ ಅಂತ ಹೇಳ್ತಾರೆ. ಆ ಭೂಮಿಕೆಯಲ್ಲಿ ನಿಲ್ಲಿಸ್ಕೊಂಡು ನಿಧಾನವಾಗಿ ಹೋಗ್ತಾರೆ. ಜಗ್ಬಾರ್ದು, ಎಳಿಬಾರ್ದು, ನಿಧಾನವಾಗಿ ಹೋಗಿ ಹಾಗೆ ಮುಟ್ಟಿ ಮುಟ್ಟಿ ನೋಡಿ ಹೌದೇ ಅಲ್ವೇ ಹೌದೇ ಅಲ್ವೇ ಅಂತ ನೋಡ್ತಾ ನೋಡ್ತಾ ಆ ಅರಿವಿನ ರೂಪನಾದ ಆತ್ಮನಲ್ಲಿ ಮನಸ್ಸು ನಿಲ್ಲಬೇಕು. ಹೋಗ್ತಾ ಹೆಚ್ಚು ವಿಚಾರ ಇಲ್ಲ, ತುಂಬ ಬಲಾತ್ಕಾರವೂ ಇಲ್ಲ, ಶಾಂತವಾಗಿ ಮನಸ್ಸು ತನ್ನ ಸ್ವರೂಪದಲ್ಲಿ ತಾನಾಗಿ ನಿಲ್ಲತ್ತಾ ಅಂತ. ಹೋಗದೆ ಹೋದರೆ ಮನಸ್ಸಿನಲ್ಲಿ ದೋಷ ಇದೆ ಅಂತ ಅರ್ಥ.
ಮನಸ್ಸು ನಿದ್ದೆ ಮಾಡ್ತಾ, ಹಾಗಾದರೆ ಆಹಾರ ಜಾಸ್ತಿ ತಿಂತಾ ಇದ್ದೀರಿ, ಆಹಾರ ಕಡಿಮೆ ಮಾಡಬೇಕು. ಮನಸ್ಸು ಹೊರಗಡೆ ಓಡೋಗ್ತಾ ಇದೆಯಾ, ಓ ಪ್ರಪಂಚದ ವಿಷಯ ಜಾಸ್ತಿ ಬರ್ತಾ ಇದೆ. ಹೀಗೆ ಮನಸ್ಸಿಗೆ ಗುಣಗಳು ಕಡಿಮೆ ಆಗ್ತಾ ಅದನ್ನು ನಿಧ್ಯಾಸನ ಮಾಡೋ ಶಕ್ತಿ ಕಡಿಮೆ ಆಗುತ್ತೆ. ಆದರೆ ನಿಧ್ಯಾಸನಕ್ಕೆ ಅವ್ರು ಹೇಳ್ತಾರೆ, ವೇದವ್ಯಾಸರು ಹೇಳಿರೋ ಮಾತು, 6 ತಿಂಗಳು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 3:30-4 ಕೂತ್ರೆ ಸರಿಯಾಗಿ ವೇದಾಂತವನ್ನು ಮೊದಲು ಕೇಳಿರಬೇಕು. ಅಂದರೆ ಕೇಳದೆ ಹೋದರೆ ನಿಧ್ಯಾಸನ ಮಾಡೋಕ್ಕೆ ಬರಲ್ಲ. ಅದನ್ನು ಕೇಳಿದ್ದನ್ನು ಅನುಭವದಲ್ಲಿ ನೋಡ್ಕೊಳ್ಳೋಕ್ಕೋಸ್ಕರ 6 ತಿಂಗಳು ಮಾಡಿದರೆ ಅವಶ್ಯವಾಗಿ ಅವನಿಗೆ ಆಗತ್ತೆ ಅಂತಾರೆ. ಆದರೆ 6 ತಿಂಗಳು ಅಂತ ಟೈಮ್ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಅದು ಗೊತ್ತಾಗೋವರೆಗೂ ಮಾಡಬೇಕು ಅಷ್ಟೇ. ಅವರು ಭಾಷ್ಯಕಾರ ಹೇಳ್ತಾರೆ, ಎಲ್ಲಿವರಪ್ಪ ಅಕ್ಕಿ ಕುಟ್ಟೋದು ಅಂದರೆ ಭತ್ತ ಕುಟ್ಟೋದು ಅಂದರೆ ಅಕ್ಕಿ ಆಗೋವರೆಗೂ, ಎಲ್ಲಿವರೆಗೆ ಶ್ರವಣ ಮನ ನಿಧ್ಯಾಸಗಳು ಮಾಡಬೇಕು ಅಂದರೆ ಗೊತ್ತಾಗೋವರೆಗೂ, ಅದಕ್ಕೇನು ಅವಧಿ ಇಲ್ಲ. ಆದ್ದರಿಂದ ಈ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಇವರು ಸುರೇಶ್ವರರು ಮನನಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ನಿಧಿಧ್ಯಾಸನವನ್ನು ಅವರು ಒಪ್ಪಲಿಲ್ಲ. ಯಾಕೆಂದರೆ ಸುಮ್ಮನೆ ಕೂತು ನಿದ್ದೆ ಮಾಡಿಬಿಡ್ತಾನೆ ಅಂತಲೋ ಏನೋ, ಅಥವಾ ಇವನು ಏನೇನೋ ಇನ್ನು ಬೇರೆ ಯಾವುದೋ. ಈ ನಿಧಿಧ್ಯಾಸನದಲ್ಲಿ 2 ಥರ ಇದೆ. ಜಪ ಅಂತ ಒಂದಿದೆ, ಭಾವನೆ ಅಂತ ಒಂದಿದೆ, ಅನುಭವ ಅಂತ ಒಂದಿದೆ. ಜಪ ಅಂದರೆ ಒಂದೇ ಶಬ್ದವನ್ನು ರಾಮ್ 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 ಅಂತ ಅಷ್ಟೇ ಮಾಡ್ತಾ ಇದ್ದಾನೆ. ಅದು ನಿಧಿಧ್ಯಾಸನ ಅಲ್ಲ, ಮಾನಸ ಜಪ. ಅದಕ್ಕೆ ಫಲ ಇದೆ, ಆ ವಿಷಯ ಬೇರೆ. ಇನ್ನೊಂದು ಭಾವನೆಗಳು ಅಂದರೆ ಇದೆಲ್ಲವೂ ಈಶ್ವರನ ಸ್ವರೂಪೇ, ನಾನು ವೈಶ್ವಾನರನಾಗಿದ್ದೀನಿ, ಈ ಇಡೀ ಜಾಗೃತೆಲ್ಲ ನನ್ನ ಶರೀರವೇ ಆಗಿದೆ, ನಾನು ವೈಶ್ವಾನರ ಅಂತ ಅಷ್ಟೇ ಕೂತ್ಕೋತಾನೆ. ಅದರ ಮಧ್ಯೆ ಏನೂ ಹೋಗಲ್ಲ. ಅದು ಉಪಾಸನೆ. ಅಂದರೆ ವೇದೋಕ್ತವಾದ ವೈಶ್ವಾನರನನ್ನು ತನ್ನಲ್ಲಿ ಇಟ್ಕೊಂಡು ತಾನು ಅದೇ ಆಗಿದ್ದೀನಿ ಅಂತ ಸುಮ್ಮನೆ ಕೂತ್ಕೊಂಡು ವೈಶ್ವಾನಲ್ಲೇ ಮನಸ್ಸಿಡೋದು. ಒಂದು ಪರಮಾತ್ಮನ ಒಂದು ಭಾವಚಿತ್ರವನ್ನು ಅದು ಇಟ್ಕೊಂಡು ಅದರಲ್ಲೇ ಅದು ಭಾವನೆ. ಒಂದೇ ಭಾವನೆಯನ್ನು ನಿರಂತರವಾಗಿ, ಅಲ್ಲಿ ಶಬ್ದ ಇಲ್ಲ, ಆ ಮನಸ್ಸಿನ ರೂಪವನ್ನು ಒಂದೇ ಥರ ಇಟ್ಕೊಳ್ಳೋದು. ಈ ಭಾವನೆಗೆ ಸಾಕ್ಷಾತ್ಕಾರ ಆಗತ್ತೆ. ಇದು ಮಾಡುವಂಥದ್ದೇ. ಸಾಕ್ಷಾತ್ಕಾರ ಆದರೆ ಮನಸ್ಸಿಗೆ ಶಕ್ತಿ ಬರುತ್ತೆ, ಆ ದೇವತೆಯ ಇದು ಬರುತ್ತೆ. ಈ ಸಾಕ್ಷಾತ್ಕಾರದ ಯೋಗಶಕ್ತಿಗಳು ಬರುತ್ತೆ. ಯೋಗಶಕ್ತಿಗಳು ಅಂದರೆ ಇನ್ನೊಬ್ಬರ ಮನಸ್ಸಲ್ಲಿರೋದು ಗೊತ್ತಾಗೋದು, ಅಣಿಮಾದಿ ವಾಕ್ಸಿದ್ಧಿ ಆಗೋದು, ಮನಸ್ಸಿದ್ಧಿ ಆಗೋದು, ಇದೆಲ್ಲ ಈ ಉಪಾಸನಾ ಪದ್ಧತಿಯ ಉಪಾಸನೆಯಲ್ಲಿ ಬರುವಂಥದ್ದು. ಈ ಧ್ಯಾನ ಇದೆಯಲ್ಲ, ಇದರಲ್ಲೂ ಯೋಗಶಕ್ತಿ ಬರುತ್ತೆ, ನೀವು ತಳ್ಳಬೇಕು ಯೋಗಶಕ್ತಿಯನ್ನು. ಆದರೆ ಕೇವಲ ಆತ್ಮನಲ್ಲೇ ಆತ್ಮನಾಗಿ ನಿಂತ್ಕೊಂಡು ಎಲ್ಲವೂ ಆತ್ಮನೇ, ಇದಂ ಸರ್ವಂ ಯದಯಮಾತ್ಮ, ಪರಮಾತ್ಮನೇ ಇದೆಲ್ಲ ಅನ್ನೋ ಅನುಭವಕ್ಕೆ ನಿಲ್ಲೋ ಹಾಗೆ ಅಂತಃಕರಣವನ್ನು ಅಲ್ಲಿ ತೊಗೊಂಡೋಗಿ ನಾನು 100% ನಿಲ್ಲಿಸಬೇಕು. ಅದು ಏಕಾತ್ಮ ಪ್ರತ್ಯಯ ಸಾರಂ ಅಂತ ಹೇಳ್ತಾರೆ. ಅದನ್ನು ಕೂಡ ಆ ಜ್ಞಾನಿಗಳ ಹತ್ರವೇ ಕೂತ್ಕೊಂಡು ಹೇಗೆ ಏನೇನು ತೊಂದರೆ ಬರುತ್ತೆ ನಿಧ್ಯಾಸನ ಅಲ್ಲೇ ಕೇಳಬೇಕು. ಪೂರ್ತಿ ಅದು ಮಾಡಿದ ಹೊರತು ಆಗಲ್ಲ, ಪ್ರವಚನದಿಂದ ಆಗೋದು ಇಲ್ಲ. ಯಾಕಂದರೆ ಪ್ರವಚನ ಅನ್ನೋದು ಮಾಡೋದು, ಅಲ್ಲಿ ಮೌನ ಹೇಗೆ ಮಾಡಬೇಕು ಅಂತ ಪ್ರವಚನ ಮಾಡಿದರೆ ಮೌನ ಆಗಲ್ಲ. ಹಾಗೆಯೇ ನಿಧಿಧ್ಯಾಸನವು ಪ್ರವಚನ ಲಭ್ಯ ಅಲ್ಲ, ಸರಿಯಾದ ಗುರುಗಳ ಹತ್ರ ಹೋಗಿ ಹೇಗೆ ಮಾಡಬೇಕು ಅಂಥೇಳಿ ಅದಕ್ಕೆ ಬೆಳಗಿನ ಜಾವಾನೇ ಕೂತ್ಕೋಬೇಕು, 4 ಗಂಟೆ ಕೂತ್ಕೋಬೇಕು. ರಾತ್ರಿ ಚೆನ್ನಾಗಿ ತಿಂದಿರಬಾರ್ದು, ಚೆನ್ನಾಗಿ ತಿಂದುಬಿಟ್ಟು ಕೂತ್ಕೊಂಡಾದ್ರೆ ನಿದ್ದೆ ಬರುತ್ತಷ್ಟೆ. ಆದ್ದರಿಂದ ಶಾಂತನಾಗಿರಬೇಕು, ಪ್ರಪಂಚದ ಯಾವುದೇ ಚಿಂತೆ ಇರಬಾರ್ದು, ಒಂದಿನ ಕರ್ತವ್ಯ ಇರಬಾರ್ದು. ಏನೋ ಇದು ಮಾಡಬೇಕು ಅದು ಮಾಡಬೇಕು ಅಂದರೆ ಅವನಿಗೆ ಧ್ಯಾಸನ ಮಾಡೋಕ್ಕಾಗಲ್ಲ. ಅದಕ್ಕೆ ಇಷ್ಟು ಮಾಡ್ತಾ ಭಕ್ತಿಯಿಂದ ಭಾಳ ಭಗವತ್ ಪ್ರೇಮ ಚೆನ್ನಾಗಿದ್ದರೆ ನಿದ್ದೆ ಬರಲ್ಲ, ಏಕಾಗ್ರತೆ ಬರುತ್ತೆ. ಆಮೇಲೆ ಭಗವಂತನೇ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಭಗವಂತ 2 ಶ್ಲೋಕದಲ್ಲಿ ಹೇಳಿದ್ದಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ, 1 ಶ್ಲೋಕ. ಇನ್ನೊಂದು ತೇಷಾಮೇವಾನುಕಂಪಾರ್ಥ ಮಹಮಜ್ಞಾನಜಂ ತಮಃ. ಈ 2 ಶ್ಲೋಕವನ್ನು ನೆನೆಸ್ಕೊಂಡ್ರೆ ಭಗವಂತ ನಿಜವಾಗಿಯೂ ಎಂಥೆಂಥವರಿಗೋ ಕರುಣೆ ಮಾಡಿದ್ದಾನೆ. ಅವನ ಪ್ರಾರಬ್ಧ ಲೆಕ್ಕ ಇಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ದೇಹ ಪ್ರಾರಬ್ಧ, ಇಂದ್ರಿಯಗಳು ಪ್ರಾರಬ್ಧ, ಅಂತಃಕರಣವು ಪ್ರಾರಬ್ಧ. ಭಗವಂತನ ಸಾನ್ನಿಧ್ಯ ಮಾತ್ರ ಪ್ರಾರಬ್ಧದಿಂದ ಬಂದದ್ದಲ್ಲ. ಅವನೇ ತಾನಾಗಿ ಏನಾದರೂ ಪ್ರಾರಬ್ಧ ಇರಲಿ ಅಂದರೆ, ಪ್ರಾರಬ್ಧಕ್ಕೆ ಶರೀರ ಹೇಗಾದರೂ ಇರಲಿ, ಅವನು ಮಾತ್ರ ತಾನೇ ಫುಲ್ ಕೂತ್ಕೊಂಡ್ಬಿಡ್ತಾನೆ, ಅಧ್ಯಕ್ಷನಾಗಿ ನಾನೇ ಇರಬೇಕು ಅಂತ. ನನಗೆ ಇದರ ಒಂದು ಉಪನಿಷತ್ತು ಭಾಳ ಚೆನ್ನಾಗಿ ಇಷ್ಟ ಆಯಿತು. ಐತರೇಯದಲ್ಲಿ ಕಾಮಾನಯತ ನಾವೇನೋ ಅಂತ ಒಂದು ಕಥೆ ಇದೆಯಲ್ಲ. ಅಂದರೆ ದೇವತೆಗಳು ಎಲ್ಲರೂ ನಮಗೊಂದು ಜಾಗ ತೋರಿಸು ಅಂದರು, ಒಂದು ಇದನ್ನು ತಂದ ಬೇಡ ಅಂದರು, ಹಸು ತೋರಿಸ್ದ ಬೇಡ ಅಂದರು, ಕೊನೆಗೆ ಪುರುಷನ ತೋರಿಸಿದ್ರು. ದೇವತೆಗಳೆಲ್ಲ ಸೇರಿಕೊಂಡ್ರು, ಎಲ್ಲರೂ ಸೇರಿಕೊಂಡ್ರು, ಪ್ರಾಣ ಕಾಲಿಂದ ಸೇರಿಕೊಂಡ ಅಂತ.
ನಾವು ಸಾಯುವಾಗ ಕಾಲು ಎಳ್ಕೊಳ್ಳುತ್ತಲ್ಲ, ಸಾಯೋ ಟೈಮಲ್ಲಿ ಕಾಲು ಹೀಗೆ ಎಳ್ಕೊಳ್ಳುತ್ತೆ. ಹೌದು ಹೌದು, ಪ್ರಾಣ ಸೇರಿಕೊಂಡು ಇಲ್ಲಿಂದ ನಾವು ಅಲ್ಲಿ, ಅದು ಎಲ್ರಿಗೂ ಆಗುತ್ತೆ. ಈ ಪರಮಾತ್ಮ ಯೋಚನೆ ಮಾಡ್ದ, ನನ್ನ ಅಲ್ಲಿಂದ ಪ್ರಾಣ ಅಲ್ಲಿಂದ ಹೋಗಿದ್ದಾನೆ, ನಾನು ಇಲ್ಲಿಂದ ಹೋಗ್ತೀನಿ ಅಂತ. ಏತಮೇವ ಸೀಮಾನಂ ವಿದಾರ್ಯ ಏತಯಾ ದ್ವಾರ ಪ್ರಾಪದ್ಯತ. ಅಲ್ಲಿ ಹೋಗುವಾಗ ಅವನು ಯೋಚನೆ ಮಾಡಿದ್ದಂತೆ, ಮದೃತ ಕಿನ್ನು ಸ್ಯಾತ್, ನಾನು ಇಲ್ಲದೆ ಹೋದರೆ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಲ್ಲ ವೇಸ್ಟ್. ಯಾರಿಗೋಸ್ಕರ ಮಾಡ್ತಾರೆ? ನಾನು ಕೂತ್ಕೋಬೇಕು, ಹೃದಯದಲ್ಲಿ ಅಧ್ಯಕ್ಷನಾಗಿರಬೇಕು, ಸುಮ್ಮನೆ ಇರಬೇಕು. ಈ ನಿತ್ಯ ತೃಪ್ತನಾದ ಪರಮಾತ್ಮ ಅಧ್ಯಕ್ಷನಾಗಿ ಹೃದಯದಲ್ಲಿದ್ದಾನೆ, ಏನೂ ಬೇಡ, ಅವನಿಗೆ ಬೇಕು ಅಂಥೇಳಿ ಇಷ್ಟೂ ಜನ ಕೆಲಸ ಮಾಡ್ತಾ ಇದ್ದಾರೆ. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಅವನಿಗೇನು ಬೇಡ, ಇವು ಬಿಡಲ್ಲ. ಈಗ ಬೇಡ ಬೇಡ ಅಂದವ್ರಿಗೆ ಬಡಿಸೋ ಹಾಗೆ ಇವರು ಏನು ಬೇಡ ಅಂತ ಇದ್ದಾರೆ, ಅವ್ರು ಬಡಿಸೋದು ಬಿಡಲ್ಲ ಅವರು. ಈಗ ಅಂತಃಕರಣ ದಿನಾ ತಗೊಂಡೋಗಿ ಕೊಡ್ತಾ ಇದೆ. ಇದನ್ನು ನೋಡಿದಾಗ ಆ ಭಗವಂತ ಹೃದಯದಲ್ಲಿ ಆ ಅಂತಃಕರಣಕ್ಕೆ ಏನು ಅನುಗ್ರಹ ಬೇಕೋ, ಏನು ಗುಣ ಬೇಕೋ ಕೊಡ್ತಾನೆ. ನೀವು ನಿಧಿಧ್ಯಾಸನ ಮಾಡ್ತೀರಾ, ಆಯಿತು. ಅಥವಾ ವಿವೇಕ ಬೇಕಾ, ವಿವೇಕ ಕೊಡ್ತಾನೆ. ಅಥವಾ ಒಳ್ಳೆಯ ಇದನ್ನು ಶ್ರವಣ ಮಾಡಬೇಕಾ, ಅದಕ್ಕೆ ಕೊಡ್ತಾನೆ. ಇಷ್ಟು ಕೂಡ ಭಗವತ್ ಪ್ರೇಮ ಇದ್ದರೆ ಮಾತ್ರ ಆಗತ್ತೆ. ಈಗ ನಾನು ಏನು ಹೇಳಿದೆ, ಆರಂಭದಲ್ಲಿ ಕರ್ಮಯೋಗ, ಆಮೇಲೆ ಉಪಾಸನಾ ಯೋಗ, ಆಮೇಲೆ ಧ್ಯಾನ ಯೋಗ, ಇನ್ನು ಜ್ಞಾನಯೋಗ ಅಂದರೆ ಅರ್ಥವಾಗೋದೆ. ಜ್ಞಾನಯೋಗ ನಿಜವಾಗಿ ಯೋಗ ಶಬ್ದಕ್ಕೆ ಜ್ಞಾನಯೋಗ ಬಂದೆ, ಅದನ್ನೇ ರಾಜಯೋಗ ಅಂತಲೂ ಕರೆಯೋದು. ಯಾರೋ ಆತ್ಮಜ್ಞಾನವನ್ನು ಸಮ್ಯಜ್ಞಾನವನ್ನು ಸಂಪಾದನೆ ಮಾಡ್ಕೋತಾರೋ ಅದೇ ಯೋಗ. ತಂವಿದ್ಯಾತ್ ದುಃಖ ಸಂಯೋಗ ವಿಯೋಗಂ, ಸಕಲ ದುಃಖಗಳ ವಿಯೋಗವಾಗೋದೇ ಯೋಗ. ಅದು ವಿಯೋಗ ಅಂದರೆ ಈ ಅನಾತ್ಮವಾದ ಎಲ್ಲೂ ಬಿಟ್ಟೋಯ್ತು, ಅಧ್ಯಾಸ ಹೊರಟೋಯ್ತು, ಆತ್ಮನೇ ಎಲ್ಲ ಅಂತ ಗೊತ್ತಾಯಿತು, ಯೋಗ ಬಂತು. ಅದನ್ನು ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ಅಂತ ಯೋಗ ಅಂತ ಕರೆದಾನೆ ಅಂತ ಹೇಳಿದೆ. ಹೀಗೆ ಗೀತೆಯಲ್ಲಿ ಆರಂಭದಿಂದ ಕೊನೆಯವರೆಗೂ ಆ ಭಗವತ್ ಪ್ರೇಮ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದರು. ಇಷ್ಟು ಯಾಕೆ ಹೇಳಿದ್ರೆ, ನನ್ನ ದೃಷ್ಟಿಲಿ ಆ ಭಕ್ತಿ ಬಗ್ಗೆ ಎರಡು ಹೇಳಬೇಕು ಅಂತ ಹೇಳ್ಬಿಡ್ತೇನೆ. ಭಕ್ತಿ ಅನ್ನೋದು ಪ್ರೇಮದ ಒಂದು ಸ್ವಭಾವ. ಮಾಡಬೇಕು ಅಂದರೆ ಅವರನ್ನು ಮಾಡಬೇಕು. ಹತ್ರ ಇರೋರು ಯಾರೋ, ನಮ್ಮನ್ನು ಜೊತೆ ಬಿಡದೆ ನಮ್ಮ ನಿದ್ದೆಗೂ ಜೊತೆಲಿ ಬರೋರು. ನಿದ್ದೆಗೆ ಯಾರೋ ಹೇಳಿದ್ರಂತೆ, ನಿದ್ದೆಗೆ ಜೊತೆ ಬರೋದು. ನಿದ್ದೆಗೆ ಬರ್ತೀನಿ ಅಂದರು, ಹೆಂಡ್ತಿನೂ ಬರೋಲ್ಲ, ಮಕ್ಕಳು ಬರೋಲ್ಲ, ನಿದ್ದೆ ಯಾರಿಗೂ ಬರೋಕ್ಕಾಗಲ್ಲ, ಒಬ್ಬನೇ ನಮ್ಮ ನಿದ್ದೆ ಜೊತೆ ಬರೋನು. ಅಷ್ಟು ಹತ್ತಿರದಲ್ಲಿದ್ದಾನೆ. ನಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೊಂಡವನು. ಹೃದಯದಲ್ಲಿರೋದ್ರಿಂದ ನಮ್ಮ ಅಂದರೆ ಮನಸ್ಸನ್ನು ಅಂತ, ನಾವೇ ಮನಸ್ತಾನೆ, ಮನುಷ್ಯ ಮನಸ್ಸು ಒಂದೇ. ನಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೊಂಡವನು ಪರಮಾತ್ಮ, ಹತ್ತಿರದಲ್ಲಿರೋನು ಪರಮಾತ್ಮ. ನಾವು ಎಂಥವರೇ ಆಗಿರಲಿ, ಪಾಪಿಗಳೋ ದೋಷವೋ, ಯಾವ ಜಾತಿನೋ ಯಾವ ಕುಲವೋ, ರೋಗಿಗಳೋ ಕುರೂಪಿಗಳೋ ಮುದುಕರೋ ಏನೇ ಆಗಲಿ ಕೈ ಬಿಟ್ಟು ಹೋಗಲ್ವಾ. ಬಾಕಿಯವರೆಲ್ಲ ಯಾ ಗಲೀಜೀವನ ಬಿಟ್ಟು ಹಾಕ್ತಾರೆ. ಭಗವಂತ ಮಾತ್ರ ಎಂದೆಂದೂ ಜೊತೆಯಲ್ಲಿದ್ದು ನಮ್ಮನ್ನು ಅರ್ಥ ಮಾಡ್ಕೊಂಡು ನಮಗೆ ಅನುಕೂಲವಾಗಿಯೇ ಇರ್ತಾನೆ. ಏನೇ ಆಗಲಿ ಒಳಗಡೆಯಿಂದ ಎಷ್ಟೋ ಒಂದು ಶಕ್ತಿ ಕೊಡ್ತಾನೆ, ಬೇಕಾದ ಕೊಡ್ತಾನೆ. ಅನುಕೂಲ ಮಾಡಿಕೊಟ್ಟು ಹತ್ತಿರದಲ್ಲಿದ್ದು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಆತ್ಮನಾಗಿ ಪ್ರೀತಿಸ್ತಾನೆ. ಆತ್ಮನಾಗಿ ಪ್ರೀತಿಸೋದು ಅಂದರೆ ನಾನೇ ನಿನ್ನ ಆತ್ಮನಾಗಿರ್ತೀನಿ ಕಣೋ ಅಂತ ಬಂದಿಯಾನೆ. ಆ ಪರಮಾತ್ಮನ ಪ್ರೇಮ ಹಿಡಿದೆ ಈ ಜಗತ್ತಿನಲ್ಲಿ ಯಾರೋ ಒಂದು ಉಪಕಾರ ಮಾಡ್ತಾರೆ, ಏನೋ ಒಂದು ಕೊಡ್ತಾರೆ ಅಂತ ಹೇಳಿ ಅವ್ರನ್ನ ಹೊಗಳಿದ್ದು ನೀನೇ ಎಲ್ಲ ಅಂತ ಹೇಳಿದ್ದು ಬರೀ ನಾಟಕ. ಯಾರೂ ಬೇಕಾಗಿರಲ್ಲ. ಅವ್ರು ನೀವು ತುಂಬ ಬೇಕಾದವ್ರು ಕಂಡ್ರೆ, ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಇದೆ ಅಂತ ಬರೀ ಸುಳ್ಳು. ನನಗೆ ಅನಿಸ್ತಾ ಇರುತ್ತೆ, ನನ್ನ ಹೃದಯದಲ್ಲಿ ನಾನು ಕೇಳಿದರೆ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದೀನಿ ತಂತಾ ಇರ್ತೀನಿ, ಏನೂ ಹಚ್ಕೊಂಡಿರಲ್ಲ. ಕೇಳಿದರೆ ಒಳಗಡೆಯಲ್ಲಿ ಏನು ಕಪಟಿ ನೀನು ಅಂತ. ಹೌದು, ನನಗೆ ಅನುಕೂಲ ಮಾಡ್ಕೋವ್ರಿಗೆ ನನ್ನ ಮಗ, ನನಗೆ ಸರಿಯಾಗಿ ನಡ್ಕೊಂಡ್ರೆ ನನ್ನ ಹೆಂಡತಿ, ಇಲ್ಲವ್ರು ಅವ್ರು ಯಾರೋ ನಾನು ಯಾರೋ ಅಂತೀವಿ. ಇದು ಸ್ವಾರ್ಥ ಅನ್ನೋ ದೃಷ್ಟಿನೇ ಅಲ್ಲ. ಅವರು ನಮ್ಮನ್ನು ಹಾಗೆ ತಿಳ್ಕೊಂಡಿದ್ದಾರೆ. ಹೊರಗಿನವರ ಪ್ರೇಮದಲ್ಲಿ ಧೋಕ ಅಂದರೆ ಮೋಸ ಇದೆ. ಅವ್ರು ನಮ್ಮನ್ನು ತಿಳ್ಕೊಂಡೂ ಇಲ್ಲ, ಅವ್ರು ನಮ್ಮ ಪ್ರತಿಕೂಲವಾಗ್ತಾರೆ. ಇನ್ನೊಂದು ದೊಡ್ಡ ಕಷ್ಟ ಅಂದರೆ ನಾವು ಚೇಂಜ್ ಆಗ್ತೀವಿ, ಅವರು ಚೇಂಜ್ ಆಗ್ತಾರೆ. ನಾವು ಸಾಯಬಹುದು, ಅವರು ಸಾಯಬಹುದು. ಅಥವಾ ನಮ್ಮಂದಿಟ್ಟು ಅವ್ರು ದೂರ ಹೋಗ್ಬೋದು, ನಾವು ಬಿಟ್ಟು ಹೋಗ್ಬೋದು. ಎಷ್ಟೋ ದಿವಸ ಹಚ್ಕೊಂಡಿರ್ಬೋದು, ಆಮೇಲೆ ಈ ಪಿಶಾಚಿ ತೊಲಗಿದ್ರೆ ಸಾಕು ಅನ್ಸತ್ತೆ. ಅಂದರೆ ಇದು ಸಹಜ, ಅದು ಮನುಷ್ಯನಿಗೆ. ಆದ್ದರಿಂದ ಪ್ರಪಂಚದ ಪ್ರೇಮದಲ್ಲಿ ಎಂದೂ ನಂಬಿಕೆ ಇಲ್ಲ, ವಿಶ್ವಾಸವೂ ಇಲ್ಲ. ಭಗವತ್ ಪ್ರೇಮ ಇದೆಯಲ್ಲ, ಅದು ಮಹಾಧನ. ಮಹಾಧನ ಅಂದರೆ ಜೀವನದ ಈ ಎಲ್ಲ ದುಃಖಗಳನ್ನು ಸಹಿಸ್ಕೊಳ್ಳೋ ಒಂದು ಆನಂದದ ಜಾಗ. ಎಂಥ ಭಯ ಬಂದರೂ ಬಲವಾಗಿ ನಿಂತ್ಕೋಬಹುದು. ಯಾರೇ ಕೈಕೊಟ್ಟು ಹೋದರೂ ಸಂತೋಷವಾಗಿರ್ಬೋದು. ಏನ್ರಿ ಅವ್ರು ಬಿಟ್ಟು ಹೋಗ್ತಾರ, ಬಿಟ್ಟು ಹೋಗ್ತೀಯಾ, ಹೋಗ್ಬಾ. ಯಾಕಂದರೆ ಅವ್ರು ಅಂಥವ್ರೆ. ಈಗ ಬಸ್ನಲ್ಲಿ ಕೂತ್ಕೊಂಡು ತುಂಬ ಮಾತಾಡಿ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಅಂತಾರೆ. ಎಂಥದ್ದು ಇಲ್ಲ. ಪರಮಾತ್ಮನ ಪ್ರೇಮ ಒಂದೇ ಪ್ರೇಮ. ಅದನ್ನು ಬಿಟ್ಟರೆ ಪ್ರಪಂಚಕ್ಕೆ ಬಂದರೆ ಗುರು ಪ್ರೇಮ. ಪ್ರಾಪಂಚಿಕ ಪ್ರೇಮದಲ್ಲಿ ಗುರು ಪ್ರೇಮಕ್ಕೊಂದು ಸ್ಥಾನ,
ನಿಜವಾದ ಸತ್ಯ ಪ್ರೇಮದಲ್ಲಿ ಪರಮಾತ್ಮನ ಪ್ರೇಮ. ಗುರು ಪ್ರೇಮ ಕಾರುಣ್ಯ ಇದೆ, ಅವನಿಗೆ ಗೊತ್ತಿದೆ ಗುರುವಿಗೆ ಇವನ ಉಪಾಧಿಯನ್ನು ಹೊರಗಿನ ಇಟ್ಟು ಹೇಳಿದ್ದಲ್ಲ, ಇವನು ಯಾವ ಶರೀರ, ಯಾವ ಜಾತಿ, ಅದೆಲ್ಲ ಇಲ್ಲ. ಗುರುಪ್ರೇಮ ಪರಿಪೂರ್ಣವಾಗಿ ಅವನಿಗೆ ಒಳ್ಳೆಯದೇ ಮಾಡಬೇಕು ಅಂತ ವ್ಯಾವಹಾರಿಕ ಪ್ರೇಮದಲ್ಲಿ ಗುರುಪ್ರೇಮಕ್ಕೆ ಪರಮ. ನನ್ನ ತಂದೆ ತಾಯಿಗಳ ಪ್ರೇಮವೂ ಒಪ್ಪಲ್ಲ. ತಂದೆ ತಾಯಿಗಳು ನನ್ನ ಕೊನೆಯಲ್ಲಿ ವಯಸ್ಸಾದ ಮೇಲೆ ನಮ್ಮನ್ನು ಏನೋ ಒಂದು ಸಾಕ್ತಾನೆ ಅಂತಲೋ ಅಥವಾ ಆ ಸ್ವಾರ್ಥ ಇದ್ದೇ ಇರುತ್ತೆ. ನಿಜವಾದ ನಿಸ್ವಾರ್ಥ ಪರಿಶುದ್ಧ ಪ್ರೇಮ ಗುರುಪ್ರೇಮ, ಪರಮಾರ್ಥವಾದ ಪ್ರೇಮ ಪರಮಾತ್ಮನ ಪ್ರೇಮ. ಈ ಎರಡನ್ನು ಬಿಟ್ಟರೆ ನಿಜವಾದ ಯಾವ ಪ್ರೇಮವೂ ಜಗತ್ತಿನಲ್ಲಿ ನನಗೆ ಕಾಣ್ತಾ ಇಲ್ಲ. ಈ ಪರಮಾತ್ಮನ ಪ್ರೇಮದ ಅಭಿವ್ಯಕ್ತಿ ಇದೆಯಲ್ಲ, ಅಭಿವ್ಯಕ್ತಿಯಲ್ಲಿ ಕೆಲವರು ಗೌರವ ತೋರಿಸ್ತಾರೆ, ಪರಮಾತ್ಮ ದೊಡ್ಡವನು ಅಂತ. ಗೌರವ ತೋರಿಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಅವನು ಅಲ್ಲಿ ನಿಂತು ಬಿಡ್ತಾನೆ, ನಾವು ಇಲ್ಲಿ ನಿಂತುಬಿಡ್ತೀವಿ. ಪ್ರೇಮದಲ್ಲಿ ಏಕಾತ್ಮತೆ ಬರಬೇಕಲ್ವಾ, ಅದು ಬರಲ್ಲ. ಸ್ವಲ್ಪ ಭಯ ಇದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಾನೋ ಅಂತ, ಅದು ಸರಿಯಾಗಲ್ಲ. ಗೌರವವೂ ಸರಿಯಾಗಲ್ಲ, ಭಯವೂ ಸರಿಯಾಗಲ್ಲ, ಅತಿಶಯ. ಅವನಿಗೆ ಸರ್ವಜ್ಞ ಸರ್ವಶಕ್ತ ಅವನೋ, ನಾವು ಕಿಂಚಿಜ್ಞರು, ಅದು ಸರಿ. ಆ ದಾಸಭಾವವೂ ಸರಿಯಾಗಲ್ಲ. ಆ ದಾಸಭಾವ ಆರಂಭದಲ್ಲಿ ಇರಬಹುದನ. ಈ ಭಕ್ತಿಯಲ್ಲಿ ಹೀನಭಾವ ಏನು ಬರಬೇಕಾಗಿಲ್ಲ. ಭಾಳ ಜನ ಹೀನಭಾವ ಬರಬೇಕು ಅಂತಾರೆ, ಹಾಗೇನಿಲ್ಲ. ತಾದಾತ್ಮ್ಯತೆ ಬಂದ್ರಾಯ್ತು. ನೀನು ಬೇರೆ ಇಲ್ಲ, ನಾನು ಬೇರೆ ಇಲ್ಲ, ನೀನೇ ನಾನು, ನಾನೇ ನೀನು, ನೀನೇ ನನಗೆ ಎಲ್ಲ, ನಾನೇ ಇಲ್ಲ. ನಾನೇ ಇಲ್ಲ ನೀನೇ ಇಲ್ಲ ಅನ್ನೋದು ಅನುಭವ. ಅದು ಬಾಯಿ ಮಾತಿನಲ್ಲಿ ಹೇಳ್ತೀವಿ ನಾವು, ಪರಮಾತ್ಮ ನಾನೇ ಇಲ್ಲ ನೀನೇ ನನಗೆ ಎಲ್ಲ ಅಂತೀವಲ್ಲ. ಇರುವ ಅನುಭವವನ್ನು ಹೇಳಿದರೆ ಆರಂಭದಲ್ಲಿ ಭಾವನೆ ಇರಬಹುದು, ಕೊನೆಯಲ್ಲಿ ನಿಜ ಇರಬಹುದು. ಅದನ್ನೇ ಆ ಭಕ್ತಿಯನ್ನು ಮೊದಲನೇ ಈಶಾವಾಸ್ಯಲಿ ಈಶಾವಾಸ್ಯಮಿದಂ ಸರ್ವಂ. ಆ ಪ್ರೇಮ ಇದ್ದರೆ ತೇನ ತ್ಯಕ್ತೇನ ಭುಂಜೀತಾ, ತ್ಯಾಗಕ್ಕೆ ಪರಮ ಸ್ಥಾನ ಬಂತು. ಅಂಥ ಭಗವತ್ ಪ್ರೇಮ, ಆ ತ್ಯಾಗ, ಅಂಥ ಗುರುಗಳ ಅನುಗ್ರಹ, ಗುರುಪ್ರೇಮ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಈಗಿನ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.